ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೊಡ್ಡ ಮನ್ಸ ಚಿತ್ರತಂಡ. ಇವರು ನಾಯಕ ಅಷ್ಟೇ ಅಲ್ಲ, ಇವರು ಆ ಚಿತ್ರದ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಅವರೇ ಶರತ್ ಕೃಷ್ಣ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಲೋ ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ದೊಡ್ಡ ಮನ್ಸ ಚಿತ್ರದ ನಾಯಕಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ, ಅವರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಎಸ್ ಸರ್, ಫಸ್ಟಿಗೆ ನಿಮಗೆ ದೊಡ್ಡ ಮನ್ಸ ಯಾಕೆ ಸರ್, ಇದೇ ನೇಮ್ನ ನೀವು ಯಾಕೆ ಚೂಸ್ ಮಾಡಿದ್ರಿ? ಅಂದರೆ ಕ್ಯಾಚಿ ಆಗಿದೆ ಅಂತ. ಯಾವುದೇ ಒಂದು ಟೈಟ್ಲ್ ಆಗಿರಲಿ, ಅದು ಕೇಳಿದ ತಕ್ಷಣ ರಿಜಿಸ್ಟರ್ ಆಗಬೇಕು ಒಂದು, ಆಮೇಲೆ ಹೇಳೋದಕ್ಕೂ ತುಂಬ ಈಸಿ ಆಗಿರಬೇಕು. ಸೊ ಈ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆಲ್ಮೋಸ್ಟ್ ನಾವು ದಿನನಿತ್ಯ ಬಳಸುವಂಥ ಪದಗಳಲ್ಲಿ ಒಂದು. ಏನಪ್ಪ ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ, ಅವ್ನು ಬಿಡಪ್ಪ ದೊಡ್ಡ ಮನುಷ್ಯ, ಓ ಬಿಡು ಬಿಡು ದೊಡ್ಡ ಮನುಷ್ಯ, ಅದೇ ಈ ಥರದ್ದೊಂದು ಟೈಟ್ಲ್ ಅಲ್ಲ. ಸೊ ಹಾಗಾಗಿ ಇದನ್ನು ತುಂಬ ಕ್ಯಾಚಿ ಆಗಿರುತ್ತೆ ಆ್ಯಂಡ್ ಅಗೈನ್ ಕೇಳೋದಕ್ಕೂ ಕೇಳಿದ ತಕ್ಷಣ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಇಟ್ಟಿದ್ದು. ಸರ್, ಇನ್ ಟ್ರೈಲರ್ ಅಲ್ಲಿ ನಾನು ಒಂದು ಡೈಲಾಗ್ ಕೇಳಿದೆ, ಏನಂತ ಅಂದ್ರೆ ದುಡ್ಡಿದ್ದವ್ರು ಮಾತ್ರ ದೊಡ್ಡ ಮನುಷ್ಯ ಅಲ್ಲ, ದೊಡ್ಡ ಮನಸ್ಸಿರೋರು ದೊಡ್ಡ ಮನುಷ್ಯ ಅಂತ ಹೇಳಿದ್ದೀರಾ. ಸಖತ್ತಾಗಿ ಕ್ಯಾಚಿ ಆಗಿದೆ. ಯಾಕೆ ಆ ಡೈಲಾಗು ನೀವು ಹುಡುಕಿದ್ರಿ? ಅದೇ ಡೈಲಾಗ್ನ ಯಾಕೆ ಹೇಳಿದ್ರಿ? ಅಂದರೆ ಆ ಕತೆ ಆ ಥರ ಇದೆ ಮೇಡಮ್. ನಮ್ಮ ಸಿನಿಮಾ ಕತೆ ಏನು ಹೇಳಕೊಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಮನಸ್ಸಿಂದ ಏನನ್ನೆಲ್ಲ ಸಂಪಾದನೆ ಮಾಡ್ಬೋದು, ಏನನ್ನೆಲ್ಲ ಗಳಿಸ್ಬೋದು. ಈಗ ನಾವು ಅನ್ಕೊಳ್ಳೋದು ದುಡ್ಡಿದ್ದವನು ಮಾತ್ರ ದೊಡ್ಡ ಮನ್ಸ ಅನ್ನೋದು, ಅದಲ್ಲ. ಸೊ ಒಳ್ಳೆ ಮನ್ಸಿದ್ರು ಕೂಡ ಅವ್ನು ದೊಡ್ಡ ಮನ್ಸಾನೆ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಅವನಿಗೆ ಆ ಒಂದು ಗೌರವ ಸಿಗುತ್ತೆ. ಸೊ ಇಡೀ ಸಿನಿಮಾದಲ್ಲಿ ಆ ಒಂದು ಟ್ಯಾಗ್ ಲೈನು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮೇಲೆ ಬೇಸ್ಡ್ ಆಗಿರುತ್ತಲ್ಲ. ಸೊ ಹಾಗಾಗಿ ಅದೊಂದು ಟ್ಯಾಗ್ ಲೈನ್ ನ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು, ಆಕ್ಚುಲಿ ಸಾಂಗ್ ಕೂಡ ಸಖತ್ತಾಗಿ ಬಂದಿದೆ, ಆಮೇಲೆ ಟ್ರೇಲರ್ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಟ್ರೇಲರ್ ಬಗ್ಗೆ, ನಿಮ್ಮ ಚಿತ್ರದ ಬಗ್ಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ರಿ? ಈ ಚಿತ್ರಕ್ಕೆ ಇದೇ ಟೈಟಲ್ ಅನ್ನ ಇಡ್ಬೇಕು ಅಂತ ಹೇಳಿ ಹೇಗೆಲ್ಲ ಪ್ಲಾನ್ ಇತ್ತು ನಿಮ್ಗೆ ಈ ಚಿತ್ರವನ್ನ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ಅದು ಟ್ರೈಲರ್ ಇನ್ನ ನಾವು ಬಿಟ್ಟಿಲ್ಲ, ಟೀಸರ್, ಆಕ್ಷನ್ ಟೀಸರ್ ಅಂತ ಬಿಟ್ಟಿದ್ವಿ. ಸೊ ಹಾಗೆ 2 ಸಾಂಗ್ ಬಿಟ್ಟಿದೀವಿ ಈಗ. ಸೊ ಓವರ್ ಆಲ್ ನಮಗೆ ಫಸ್ಟ್ ನಾವು ಟೈಟ್ಲು ತಗೊಂಡಿದ್ದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಟೈಟ್ಲ್ ಇಟ್ಟಿದ್ದಲ್ಲ. ಫಸ್ಟ್ ಟೈಟ್ಲು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಯಾರೋ ಏನೋ ಹೇಳಿದಾಗ ಅದು ನನಗೆ ದೊಡ್ಡ ಮನ್ಸ ಅಂತ ಟ್ರಿಗರ್ ಅಂದ್ರೆ ಕೇಳಿಸ್ತು. ಅದು ಕೇಳಿಸಿದ ತಕ್ಷಣ ಟೈಟ್ಲು ಚೆನ್ನಾಗಿದೆಯಲ್ಲ, ಇದನ್ನ ಇಟ್ಕೊಂಡು ವರ್ಕ್ ಮಾಡೋಣ ಅಂತ ಹೇಳಿದಾಗ, ಓಕೆ ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಒಂದು ಕಮರ್ಷಿಯಲ್ ಟೈಟ್ಲಾಗಿ ಕಾಣಿಸ್ತಾ ಇದೆ. ಸೊ ಅದೊಂದು ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಆ ಟೈಟ್ಲಿಗೊಂದು ವೆಯ್ಟೇಜ್ ಇದೆ. ಸೊ ಇದನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಹೊರಟಾಗ, ಒಂದು ಆಟೋ ಡ್ರೈವರ್, ಈಗ ಕಮರ್ಷಿಯಲ್ ಎಲಿಮೆಂಟ್ಸು, ಆಮೇಲೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಅದನ್ನ ಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆಟೋ ಡ್ರೈವರ್ ಕ್ಯಾರೆಕ್ಟರ್ ತಗೊಳ್ಳೋಣ. ಸೊ ಆಟೋ ಡ್ರೈವರು ಒಬ್ಬ ದೊಡ್ಡ ಮನ್ಸ ಹೇಗಾಗ್ತಾನೆ ಸಿನಿಮಾದಲ್ಲಿ, ಈ ಒಂದು ಸ್ಟೋರಿ ಲೈನ್ನ ಬಿಲ್ಡ್ ಮಾಡ್ತಾ ಹೋಗೋಣ ಅಂತೇಳಿ ಆ ರೀತಿ ಸ್ಟಾರ್ಟ್ ಆದಂಥ ಒಂದು ಸಿನಿಮಾ ಇದು. ಹಾಗೆ ಈಗ ಬಿಟ್ಟಿರೋವಂಥ ಆ್ಯಕ್ಷನ್ ಟೀಸರ್ ಆಗಿರ್ಬೋದು, 2 ಸಾಂಗ್ ಆಗಿರ್ಬೋದು, ತುಂಬ ಒಳ್ಳೆ ರಿವ್ಯೂಸ್ ರೆಸ್ಪಾನ್ಸ್ ಇದೆ. ಅದರಿಂದ ನಮಗೆ ಖುಷಿ ಇದೆ ಮೇಡಮ್. ಎಸ್ ಸರ್, ದೊಡ್ಡ ಮನುಷ್ಯ ಚಿತ್ರದ ನಾಯಕಿ ಶಿಲ್ಪಾ ಶಿವಕುಮಾರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾವ ರೀತಿಯಾಗಿದೆ ಪಾತ್ರ? ಆ್ಯಕ್ಚುಲಿ ಪಾತ್ರ ನನಗೆ ಬಂದು ಸುನಿಲ್ ಸರ್ ಆಗಲಿ ಶರತ್ ಸರ್ ಆಗಲಿ ಹೇಳಿದಾಗ, ಇಟ್ಸ್ ನಾಟ್ ನಾರ್ಮಲ್ ಬೇಸ್ ಲವ್ ಸ್ಟೋರಿ ಅನಿಸ್ಲಿಲ್ಲ ನನಗೆ. ಇಟ್ಸ್ ಲೈಕ್ ಯೂನಿಕ್ ಅನ್ನಿಸ್ತು ನನಗೆ. ಸೊ ಇವ್ರ ಕತೆ ಹೇಳಿದ ತಕ್ಷಣ ನಂದು ಆ್ಯಕ್ಚುಲಿ ಶೂಟ್ ಆಗಿತ್ತು ಅವ್ರದ್ದು. ಸೊ ಮಿಡ್ಡಲ್ಲಿ ನಾನು ಬಂದಿದ್ದು. ಸೊ ಬಂದಾಗ ಅದನ್ನ ಕತೆ ಹೇಳಿದಾಗ ನನಗೆ ಕನೆಕ್ಟ್ ಆಯಿತು. ಯೂಶ್ವಲಿ ಲವ್ ಸ್ಟೋರಿ ಅಂದಾಗ ಮೇಯ್ನ್ ಸ್ವಲ್ಪ ನಿಮಿಷ ಬಂದರು ನನ್ನ ಕತೆ. ಸೊ ತುಂಬ ಮಹತ್ವ ಕೊಟ್ಟಿದ್ದಾರೆ, ತುಂಬ ವೇಟೇಜ್ ಇದೆ, ತುಂಬ ವ್ಯಾಲ್ಯೂ ಇದೆ ಆ ಕ್ಯಾರೆಕ್ಟರ್ಗೆ. ನಾನು ಅದನ್ನು ಪ್ಲೇ ಮಾಡಬೇಕಾದ್ರೆ ಇಷ್ಟ ಆಯಿತು ನನಗೆ. ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ವೆಂದೇ ಸರ್ ಇಲ್ಲ ಮಾಡಿಬಿಡೋಣ ಅಂತ ಎಕ್ಸೆಪ್ಟ್ ಮಾಡಿದೆ. ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿತ್ತು? ನಿಮ್ಮನ್ನೇ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅವರು? ಆ್ಯಕ್ಚುಲಿ ಸುನಿಲ್ ಸರ್ ನನಗೆ ಪರಿಚಯ ಇದ್ದರು. ನನಗೆ ಅವ್ರ ಕೋ-ಡೈರೆಕ್ಟರ್, ಈಸ್ ನವ್ ಡೈರೆಕ್ಟರ್. ಸೊ ಅವ್ರು ಪರಿಚಯ ಇದ್ದರು ನನಗೆ ತುಂಬ ಲಾಂಗ್ ಟರ್ಮಿಂದ. ಸೊ ಇವ್ರ ಜೊತೆ ವರ್ಕ್ ಮಾಡ್ತಿದ್ರು. ಸೊ ಹಾಗೆ ಒಂದು ರಿಕ್ವೈರ್ಮೆಂಟ್ ಇದೆ, ಇದು ಕ್ಯಾರೆಕ್ಟರ್ ತುಂಬ ವೆಯ್ಟೇಜ್ ಇದೆ, ಈ ಕ್ಯಾರೆಕ್ಟರ್ ಆ ಥರನೇ ಪ್ಲೇ ಇರಬೇಕು, ಕಂಪ್ಲೀಟ್ಲಿ ಶಿ ಶುಡ್ ಬಿ ಲೈಕ್ ದ್ಯಾಟ್ ಅಂತ ಒಂದು ಪಿಕ್ಚರೈಸೇಷನ್ ಇತ್ತು ಇವರಲ್ಲಿ. ಸೊ ನನ್ನನ್ನು ನೋಡಿದ ತಕ್ಷಣ ಈ ಎಕ್ಸೆಪ್ಟೆಡ್ ಯಾ ಅಂತ. ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ದೊಡ್ಡ ಚಿತ್ರದ ಮೂಲಕ, ಹೇಗೆ ಅನಿಸ್ತಾ ಇದೆ? ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ನನಗಿದ ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಲೈಕ್ ಸೊ ಎಕ್ಸೈಟೆಡ್. ಈ ಸಿನಿಮಾ ನನಗೆ ಬಂದಿರೋದು ನನ್ನ ಲೈಫಲ್ಲಿ ಆ್ಯಂಡ್ ಮೆಮೊರೇಬಲ್ ಟು. ಫಸ್ಟ್ ಸಿನಿಮಾ ಮಾಡಿತ್ತು ಆಕ್ಚುಲಿ 90% ಬ್ಯಾಂಗ್ಳೂರ್, 95-90% ಬ್ಯಾಂಗ್ಳೂರಲ್ಲೇ ಆಗಿದೆ. ಸಾಂಗ್ ಶೂಟ್ ಮಾತ್ರ ಅಹಮದಾಬಾದಲ್ಲಿ ಮಾಡಿದ್ದಾರೆ. ಹೌದು. ಮತ್ತೆ ಇನ್ನೊಂದು ಕೇಳಿದೆ, ಗುಜರಾತ್ ನಲ್ಲೂ ಕೂಡ ಶೂಟ್ ಮಾಡಿದ್ದೀರಾ ಅಂತ ಹೇಳಿ.
ಆ ಮೂಮೆಂಟ್ಸು ಆ ಮೆಮೊರೀಸ್ ಎಲ್ಲ ಯಾವ ರೀತಿಯಾಗಿತ್ತು? ಒಂದು ಒಂದು ಒಳ್ಳೆ ರಿಮಾರ್ಕಬಲ್ ಮೆಮೊರಿ ಮೇಡಮ್. ಯಾಕಂದರೆ ಇಡೀ ಸಿನಿಮಾ ನಾವು ಬ್ಯಾಂಗ್ಳೂರು ಲೋಕಲ್ ಏರಿಯಾಸಲ್ಲೇ ಶೂಟ್ ಮಾಡಿರೋದು. ಸೊ ಒಂದು ಸಾಂಗ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಶೂಟ್ ಮಾಡಿದ್ದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮೊದಲನೇ ಸಿನಿಮಾ ಒಂದು ಡ್ಯುಯೆಟ್ ಸಾಂಗ್ನ ನಾವು ಅಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದೊಂದು ಒಂದು ಬ್ಯೂಟಿಫುಲ್ ಮೆಮೊರಿ. ಬ್ಯೂಟಿಫುಲ್, ಎಸ್ ಸರ್. ಅದರಲ್ಲೂ ಕೂಡ ನಾಯಕ ನಟ ನೀವೇ ಆಗಿದ್ದೀರಾ, ನಿರ್ದೇಶನನೂ ಕೂಡ ನೀವೇ ಮಾಡಿದ್ದೀರಾ. ಒಂದು ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಎರಡೂ ಕೂಡ ಒಟ್ಟಿಗೆ ಮಾಡೋದು ತುಂಬ ಚಾಲೆಂಜಸ್ ಇರುತ್ತೆ. ಯಾವೆಲ್ಲ ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಿದ್ರಿ ಈ ಚಿತ್ರದ ಮೂಲಕ? ಇಲ್ಲ ಮೇಡಮ್, ನನಗೆ ಪ್ರೀ ಪ್ರೊಡಕ್ಷನ್ ವರ್ಕು ಕ್ಲಾರಿಟಿಯಲ್ಲಿದ್ವಿ ನಾವು. ಸೊ ಹೇಗೆ ಅಂದರೆ ನನಗೆ ಇವತ್ತಿನ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಅಂಥ ರಿಸ್ಕ್ ಇರಲ್ಲ, ನಾವು ಆರಾಮಾಗಿ ಮಾಡ್ಬೋದು ಎರಡೂ ಕೆಲಸನ. ಒಂದೊಳ್ಳೆ ಟೀಮ್ ಇರಬೇಕಷ್ಟೇ. ಬಟ್ ನಮ್ಮ ಟೀಮ್ ಹೇಗಿತ್ತು ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಕ್ಲಿಯರ್ ಆಗಿದ್ವಿ ನಾವು. ಸೊ ಯಾವ ದಿನ ಯಾವ ಲೊಕೇಶನಲ್ಲಿ ಎಲ್ಲಿ ಶೂಟ್ ಮಾಡ್ತೀವಿ, ಯಾರೆಲ್ಲ ಆರ್ಟಿಸ್ಟ್ ಇರ್ತಾರೆ. ಸೊ ಈ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಹೋಗಿದ್ವಿ. ನಮ್ಮ DOP ಆಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆ್ಯಂಡ್ ನಮ್ಮ ಜೊತೆಲಿದ್ದಂಥ ಪ್ರೊಡಕ್ಷನ್ ಅವರಾಗಿರ್ಬೋದು, ಪ್ರತಿಯೊಬ್ಬರಿಂದನೂ ನಮಗೆ ಸಪೋರ್ಟ್ ಹಾಗೆ ಇತ್ತು. ಆ್ಯಂಡ್ ಮೋರೋವರ್ ಆರ್ಟಿಸ್ಟ್ಗಳು ಹುಲಿ ಕಾರ್ತಿಕ್ ಸರ್, ಬಾಲಾ ಸರ್, ಆಮೇಲೆ ರೇಷ್ಮಾ ಅಂತ ಇನ್ನೊಬ್ರು ಫೀಮೇಲ್ ಲೀಡ್ ಇದ್ದಾರಲ್ಲ ಅವರು, ಆ್ಯಂಡ್ ಅಗೈನ್ ಮೇಡಮ್ ಅವರು, ಎಲ್ಲರೂ ಸೇರಿ ಒಳ್ಳೆ ಸಪೋರ್ಟಿಂಗ್ ಆಗಿ ಈ ಒಂದು ಕೆಲಸ ಮಾಡ್ತಾ ಇದ್ವಿ. ಸೊ ಅಂತ ರಿಸ್ಕ್ ಏನಂತ ಅನ್ನಿಸ್ಲಿಲ್ಲ ನಮಗೆ. ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಆಗಿರುತ್ತೆ ಇವಾಗ ಸೆಲೆಕ್ಷನ್ ಪ್ರೊಸೆಸ್. ಅದರಲ್ಲೂ ಕೂಡ ನಿಮ್ದು ಫಸ್ಟ್ ಸಿನಿಮಾ, ಸ್ಯಾಂಡಲ್ವುಡ್ಗೆ ಫಸ್ಟ್ ಎಂಟ್ರಿ ಕೊಡ್ತಿದ್ದೀರಾ. ನೀವು ಕೂಡ ತುಂಬ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಿರ್ತೀರಾ. ಅಂದರೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕಾ, ಯಾರನ್ನ ಸೆಲೆಕ್ಟ್ ಮಾಡ್ಬೋದು ಕ್ಯಾರೆಕ್ಟರ್ಗೆ, ಈ ಕ್ಯಾರೆಕ್ಟರ್ಗೆ ಇವ್ರು ಸೆಲೆಕ್ಟ್ ಮಾಡಿದ್ರೆ ಗುಟ್ಟು. ಆಮೇಲೆ ಒಬ್ಬೊಬ್ರು ರಿಜೆಕ್ಷನ್ ಇರುತ್ತೆ, ಒಬ್ಬೊಬ್ರು ನಾವು ಬರ್ತೀವಿ ಮಾಡ್ತೀವಿ ಸರ್ ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಯಾವ ರೀತಿಯಾಗಿ ನೀವು ಫೇಸ್ ಮಾಡಿದ್ದು? ಅಂದರೆ ನಮಗೆ ಆ ಥರದ್ದು ಒಂದು 2-3 ಕ್ಯಾರೆಕ್ಟರ್ನೆಲ್ಲ ಆಯಿತು. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ಗಳು ಹೇಗಿತ್ತು ಅಂತಂದರೆ ಮೇನ್ಲಿ ರೇಷ್ಮಾ ಅನ್ನೋರ್ದೊಂದು ಹೀರೋಯಿನ್ ಕ್ಯಾರೆಕ್ಟರ್ ಇದಾರಲ್ಲ, ಅವ್ರದ್ದೊಂದು ಕ್ಯಾರೆಕ್ಟರ್ ಅದೇ ರೀತಿ ಆಯಿತು. ಆಲ್ಮೋಸ್ಟ್ ಒಬ್ಬರು ಫೈನಲ್ ಆಗಿ ಅವ್ರಿಗೆ ಅಡ್ವಾನ್ಸ್ ಮಾಡಬೇಕಾಗಿತ್ತು. ಆಲ್ ಆಫ್ ಎ ಸಡನ್ ಅವರು ಬ್ಯಾಕ್ಔಟ್ ಆದರು. ಮತ್ತು ನೆಕ್ಸ್ಟ್ ನಾವು ಇಮಿಡಿಯೇಟ್ ಆಗಿ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಸೊ ಹಾಗೆ ಇನ್ನೊಂದು ಪಾತ್ರ ಬರುತ್ತೆ, ದೇವ್ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ ಕೂಡ ಲಾಸ್ಟ್ ಮೂಮೆಂಟು, ನಾಳೆ ಶೂಟ್ಗೆ ಆ ಕ್ಯಾರೆಕ್ಟರ್ ಬೇಕೇ ಬೇಕು, ಇವತ್ತು ನೈಟ್ ಕನ್ಫರ್ಮ್ ಆಯಿತು. ಸೊ ಈ ರೀತಿ ಒಂದು 2-3 ಕ್ಯಾರೆಕ್ಟರ್ ಆ ಥರ ಆಗಿದೆ. ಸೊ ಚಿತ್ರ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕೂಡ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಒಂದು ಚಿತ್ರ ಮಾಡಿ ಅದನ್ನ ಥಿಯೇಟರ್ಗೆ ತರೋದಂತ ಅಂದರೆ ಅಷ್ಟು ಈಸಿ ಮಾತೇ ಅಲ್ಲ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಅದನ್ನು ನೀವು ಇವಾಗ ಮಾಡಿದ್ದೀರಾ. ಎಷ್ಟು ವರ್ಷದ ಜರ್ನಿ ಸರ್ ಇದು? ಆಲ್ಮೋಸ್ಟ್ ನನಗೆ 16 ಕಂಪ್ಲೀಟ್ ಆಗಿ 17 ಇಯರ್ಸ್ ಜರ್ನಿ ಮೇಡಮ್ ಇದು. 2008 ಇಂದ ನಾನು ಒಬ್ಬ ಆರ್ಟಿಸ್ಟ್ ಆಗಕ್ಕೆ ಬಂದು ಅದರಲ್ಲಿ ರಂಗಭೂಮಿನಲ್ಲಿ ಕೆಲಸ ಮಾಡಿ, ಥಿಯೇಟ್ರಲ್ಲಿ ಒಂದು ಸುಮಾರು ಪ್ಲೇಸ್ ಎಲ್ಲ ಶೋಸ್ ಎಲ್ಲ ನಾವು ಮಾಡಿ, ಅದಾದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಅಲ್ಲಿ ಜೂನಿಯರ್ ಡೈರೆಕ್ಟರಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ತನಕ ಕೆಲಸ ಮಾಡಿ ಸೊ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದ್ವಿ ನಾವು. ಸೊ ಹಾಗೆ ನಮಗೆ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಟೀಮ್ ಸಿಕ್ಕಿರೋದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೌದು. ಈ ಚಿತ್ರ ಮಾಡೋದಕ್ಕಿಂತ ಮುಂಚೆ ನಿಮಗೆ ನೀವೇನು ಮಾಡ್ತಾ ಇದ್ರಿ, ಏನು ವರ್ಕ್ ಮಾಡ್ತಾ ಇದ್ರಿ, ಏನೆಲ್ಲ ವರ್ಕ್ ಸೀರಿಯಲಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ. ಸೀರಿಯಲ್ ಅಂತಂದರೆ ವೆರಿ ಲಾಂಗ್ ಬ್ಯಾಕ್ ಮೇಡಮ್. ಮುಗಿಲು ಅಂತ ETV ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಒಂದು 15 ಎಪಿಸೋಡ್ ತನಕ ಕೆಲಸ ಮಾಡಿದ್ವಿ. ಆ್ಯಂಡ್ ಅಗೈನ್ ಪಾಂಡುರಂಗ ವಿಠಲ ಅನ್ನೋ ಒಂದು ಸೀರಿಯಲಲ್ಲಿ ಒಂದು 5-6 ಎಪಿಸೋಡ್ಸ್ ಡೈಲಿ ಎಪಿಸೋಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಫುಲ್ ಫ್ಲೆಡ್ಜ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟೆ ನಾನು. ಇಲ್ಲ ಕೆಲಸ ಮಾಡೋಣ, ಕೆಲಸ ಕಲಿಯೋಣ ಅಂತೇಳಿ. ಸೊ ಕಂಪ್ಲೀಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಆ್ಯಂಡ್ ಅಗೈನ್ ಸಿನಿಮಾ ಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ನಮ್ಮದೊಂದು ಸಣ್ಣ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ಸು ನೋಡ್ಕೊಳ್ಳೋದು ಜೊತೆಗೆ ಸಿನಿಮಾದಲ್ಲೂ ಟೈಮ್ ಕೊಟ್ಕೊಂಡು ಮೋರ್ ಓವರ್ ಸಿನಿಮಾದಲ್ಲೇ ಇರ್ತಾ ಇದ್ದೆ. ಹೌದು, ಸಿನಿಮಾ ಅಂದರೆ ಫುಲ್ ಹುಚ್ಚು ಪ್ರೀತಿ ಅಂತ ಅನಿಸುತ್ತೆ ನಿಮಗೆ, ನೋಡಿದ್ರೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಮೇಡಮ್ ನಿಮಗೆ, ಶಿಲ್ಪಾ ಅವರೇ, ನಿಮಗೆ ಏನಂತ ಅಂದರೆ ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬಾ ಚಾಲೆಂಜಸ್ ಆಗಿರುತ್ತೆ. ಇವಾಗ ಸೀರಿಯಲಿಂದ ಬಂದು ಸಿನಿಮಾಗೆ ಹೋಗೋದು ತುಂಬಾ ಒಂದು ರೀತಿಯಾಗಿ ಚಾಲೆಂಜಸ್. ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸು, ನಮ್ಮನ್ನು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಈ ಪಾತ್ರಕ್ಕೆ ನಾವು ತುಂಬಾ ಆ ಪಾತ್ರದಲ್ಲಿ ಹೋಗಿ ನಾವು ಒಂದು ಪಾತ್ರ ಅಭಿನಯಿಸೋದಿದೆಯಲ್ಲ, ಇಟ್ಸ್ ಟು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ನಿಮ್ಮದು ಜರ್ನಿ ಯಾವ ರೀತಿ ಆಗಿದ್ದು ಸೀರಿಯಲ್ ಟು ಸಿನಿಮಾ? ಆ್ಯಕ್ಚುಲಿ ನಾನು 8 ಸೀರಿಯಲ್ಸ್ ಮಾಡಿದ್ದೀನಿ. ಸೊ ನಮಗೆ ಸೀರಿಯಲ್ ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಎ ಲರ್ನಿಂಗ್ ಪ್ರೊಸೆಸ್. ನಮಗೆ ಪ್ರತಿಯೊಂದು ನಮ್ಮದು ಡ್ರೀಮ್ ಯಾವತ್ತೇ ಇದ್ರೂ ಸಿನಿಮಾ ಇರುತ್ತೆ. ನಮ್ಮ ಟಾರ್ಗೆಟ್ ಆಗಲಿ, ನಮ್ಮ ಗುರಿ, ನಮ್ದು ಏನಿರುತ್ತೆ, ಹೇಮ್ ಆಗಲಿ, ನಮ್ಮದು ಸಿನಿಮಾ ಅನ್ನೋದು ಕಂಪ್ಲೀಟ್ಲಿ ಇರುತ್ತೆ. ಸೊ ಬಟ್ ನಮಗೆ ಆ ಬೇಸಿಕ್ ಆಗಲಿ, ಲರ್ನಿಂಗ್ ಪ್ರೊಸೆಸ್ ಆಗಲಿ, ನಮಗೆ ಸೀರಿಯಲ್ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಅದಕ್ಕೆ ನಾವು ಥ್ಯಾಂಕ್ಫುಲ್ ಹೇಳಬೇಕು. ನಮಗೆ ಆ್ಯಕ್ಟಿಂಗ್ ಪ್ರೋಸೆಸ್ ಆಗಲಿ, ಪ್ರೊಡಕ್ಷನ್ ಹೇಗಿರುತ್ತೆ, ಒಂದು ಟೆಕ್ನಿಷಿಯನ್ಸ್ ಆಗಲಿ, ಕ್ಯಾಮ್ರಾ ಫೋಕಸ್ಸು,
ವಾಟ್ ಎವರ್ ದ ಇಂಟರ್ನಲ್ ಥಿಂಗ್ಸ್ ಎಲ್ಲ ನಾವು ಕಲಿಬೋದು ಸೀರಿಯಲಲ್ಲಿ. ಸೊ ಅಲ್ಲಿಂದ ನನಗೆ ಸಿನಿಮಾ ಅನ್ನೋದಾಗಲಿ, ನಾವು ತುಂಬ ಆಡಿಷನ್ಸ್ ಕೊಡ್ತಾ ಇರ್ತೀವಿ ಮತ್ತೊಂದು ಅಂತೆಲ್ಲ ಇರುತ್ತೆ ಫಾರ್ ಶ್ಯೂರ್. ಬಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇದಕ್ಕೆ ನಾವೇ ಬೇಕು ಅಂದಾಗ ಅಲ್ಲಿ ಸಿನಿಮಾ ಯಾವತ್ತೂ ನಮ್ಮನ್ನು ಇದು ಮಾಡಲ್ಲ, ಕರ್ಸ್ಕೊಳ್ಳುತ್ತೆ. ವಿಲ್ ಗೆಟ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಆ್ಯಸ್ ಆಫ್ ನನಗೆ ದೊಡ್ಡ ಮಷ ಸಿಕ್ಕಿರೋದು ಹಾಗೇನೆ. ಸೊ ಆ ಕ್ಯಾರೆಕ್ಟರ್ಗೆ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದು ಕರೆದು ನಮ್ಗೆ ಅವಕಾಶ ಕೊಡುತ್ತೆ ಅನ್ನೋದು ಫಾರ್ ಶ್ಯೂರ್. ಓಕೆ, ಹೇಗೆ ನಿಮ್ಮ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು? ಯಾಕೆ ನಿಮಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್? ಸೊ ಆ್ಯಕ್ಟಿಂಗ್ ಬಂದು ನನ್ನ ಸೀನಿಯರ್ ಅಂದರೆ ನನ್ನ ಫ್ಯಾಮಿಲಿ ರಿಲೇಟಿವ್ ಕೂಡ, ಆ್ಯಂಡ್ ಶಿ ಈಸ್ ಅ ಸೀನಿಯರ್, ಸಂಗೀತಾ ಮೇಡಮ್, ಮೇ ಬಿ ಸತ್ಯ ಇನ್ ಲವ್ ಶಿವರಾಜ್ ಕುಮಾರ್ ಸರ್ ಜೊತೆ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಶಿ ಈಸ್ ಮೈ ರಿಲೇಟಿವ್. ಸೊ ಒನ್ ಶಿ ಕೇಮ್ ಟು ಮೈ ನನ್ನ ಫ್ಯಾಮಿಲಿ ಮನೆಗೆ ಬಂದಾಗ, ಶಿ ಕೇಮ್ ಟು ಆ ಫೆಸ್ಟಿವಲ್ ಸಮಥಿಂಗ್ ಏನೋ ಈವೆಂಟ್ ಇತ್ತು. ಶಿ ಕೇಮ್ ಆ್ಯಂಡ್ ಶಿ ಸಾ ಮಿ, ನನ್ನನ್ನು ನೋಡಿ ಅವರು ETV ಬರ್ತಾಯಿತ್ತು ಅವಾಗ ಸೀರಿಯಲ್. ಸೊ ನಾನು ಇನ್ನೂ ಸ್ಟಿಲ್ 9th ಏನೋ ಇದ್ದೆ. ಸೊ ನಾ ಚೆನ್ನಾಗಿದ್ದಾಳೆ, ಕರ್ಕೊಬೋದಾ ಅಂತ ಡೈರೆಕ್ಟಾಗಿ ಫ್ಯಾಮಿಲಿ ಮುಂದೆ ಹೇಳಿದಾಗ, ಇಲ್ಲ ನೆಕ್ಸ್ಟ್ 10th ಅವ್ರ ಎಜುಕೇಷನಿಗೆ ತೊಂದರೆ ಆಗುತ್ತೆ, ಇಲ್ಲ ಅಂತ ನಮ್ಮ ಮನೇಲಿ ರಿಜೆಕ್ಟ್ ಮಾಡಿದರು. ಅದು ನನ್ನ ತಲೆಯಲ್ಲಿ ಕೂತಿತ್ತು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ, ಐ ವಾಸ್ ರೋಮಿಂಗ್ ದೇರ್. ನಾನು ನೋಡಿದಾಗ ಹೇಳಿದ್ರಲ್ಲ ಅಂದ್ಬಿಟ್ಟು ಅದು ನನ್ನ ತಲೆಯಲ್ಲಿ ಇದ್ದಾಗ ನಾನು ಡ್ಯಾಡಿ ಹತ್ರ ಮಾತಾಡಿದಾಗ ದೆನ್ ಐ ವೆನ್ ಲೈಕ್ ಅದನ್ನು ಸೀರಿಯಸ್ ಆಗಿ ತೊಗೊಂಡು, ಇಟ್ ವಾಸ್ ಇನ್ ಮೈ ಥಿಂಗ್, ಮೇ ಬಿ ನನ್ನ ಡೆಸ್ಟಿನಿ ಅನ್ಸುತ್ತೆ. ಇವತ್ತಿಲ್ಲಿ ಕೂತಿದ್ದೀನಿ ಅಂದರೆ ಆ ಥಾಟ್ ಬಂದಿದ್ದಕ್ಕೆ. ಸೊ ಅದು ಬಿಡಲಿಲ್ಲ. ಸೊ ಅಲ್ಲಿಂದ ನನಗೆ ನನ್ನ ತಂದೆ ಹೆಲ್ಪ್ ಮಾಡಿದ್ರು. ಸೊ ಈ ಸಪೋರ್ಟೆಡ್ ಮೀ. ಅಲ್ಲಿಂದ ನಾನು ಆ್ಯಕ್ಟಿಂಗ್ ಕ್ಲಾಸ್ ವಿಜಯ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಕೋರ್ಸ್ ಮಾಡಿಕೊಂಡೆ. ದೆನ್ ಆಫ್ಟರ್ ದ್ಯಾಟ್ ಆಡಿಷನ್ಸ್, ಸೀರಿಯಲ್ಸ್, ಕೊನೆಗೆ ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇವತ್ತಿಗೆ ಎಸ್ ಫಾರ್ ಶ್ಯೂರ್. ಅದನ್ನ ನಾನು ತುಂಬಾ ಥ್ಯಾಂಕ್ಫುಲ್ ಹೇಳ್ತೀನಿ. ಸುನಿಲ್ ಸರ್ ಆಗಲಿ, ಶರತ್ ಸರ್ ಆಗಲಿ, ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಅವರೇ ಕಾರಣ. ಅವ್ರು ವಾಟ್ ಎವರ್ ದ ಗಿವನ್ ಕೆಲಸನೂ ಒಂದು ವಾಟ್ ಇಸ್ ದಟ್ಸ್ ಅ ಗಿಫ್ಟ್ ಫಾರ್ ಅಸ್. ಸೊ ಅದನ್ನು ನಾವು ನೆನೆಸ್ಕೊತಾ ಇರ್ತೀವಿ. ಆ್ಯಂಡ್ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ನೆವರ್ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್, ಟು ದ ಟೀಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಏನೇನು ಚಾಲೆಂಜಸ್ ಇತ್ತು? ಬೆಸ್ಟ್ ಮೂಮೆಂಟ್ ಎಲ್ಲ ಯಾವುದಿದೆ? ನನಗೆ ಚಾಲೆಂಜಸ್ ಅಂತ ಏನಿರಲಿಲ್ಲ. ಫಸ್ಟ್ ಶಾರ್ಟೇ ನನಗೆಲ್ಲ ಎಮೋಷನ್ಸ್ ಇತ್ತು. ಸೊ ಮೇ ಬಿ ಅದು ತುಂಬ ದೊಡ್ಡ ಸೀನ್ ಅನ್ಸುತ್ತೆ ಅದು. ಫಸ್ಟ್ ನಂದು ಕ್ಯಾಮ್ರಾ ವಾಟ್ ಎವರ್ ಐ ಕೇಮ್ ಟು ದ ಸೆಟ್, ಅದೇ ಫಸ್ಟ್ ಇತ್ತು ನನಗೆ. ಅದಾದಮೇಲೆ ಚಾಲೆಂಜ್ ಅಂತ ಅದು ಎಮೋಷನ್ಸ್ ಕಂಪ್ಲೀಟ್ಲಿ ಅದರಲ್ಲೇ ನಾನು ಕೊಡಬೇಕಿತ್ತು. ಅದು ಆಫ್ಟರ್ ದಟ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಬಂತು. ಸೊ ಅದು ನಾವು ತುಂಬ ಕಾನ್ಷಿಯಸ್ಸಿಂದ ಮಾಡಿದ್ವಿ ಆ್ಯಕ್ಚುಲಿ. ತುಂಬ ನಂಗೆ ಆ ಸೀನ್ ತುಂಬ ಚೆನ್ನಾಗಿ ಬರಬೇಕು ಅನ್ನೋದು ತುಂಬ ಇತ್ತು ನಮ್ಮಿಬ್ಬರಲ್ಲೂ. ಸೊ ಅದು ಚೆನ್ನಾಗಿ ಬಂದಿದೆ. ಫೈಟಿಂಗ್ ಸೀಕ್ವೆನ್ಸು ತುಂಬ ಒಂದು ಟೂ ಡೇಸ್ ತೊಗೊಂಡ್ವಾ ಸರ್? 2 days ಏನೋ ತೊಗೊಂಡ್ವಿ. ಲೈಕ್ ತುಂಬ ಲೈಕ್ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಆ್ಯಂಡ್ ಫೋಕಸ್ಡ್ ಆಗಿದ್ದು ಫೈಟಿಂಗ್ ಸೀಕ್ವೆನ್ಸಿಗೆ ನಾವು ಆ್ಯಕ್ಚುಲಿ. ಓಕೆ, ನೀವೇನಾದರೂ ಆ್ಯಕ್ಟರ್ ಆಗದೇ ಇದ್ದಿದ್ರೆ ಏನಾಗಿರ್ತಿದ್ರಿ? ಮೇ ಬಿ ಮಾಡೆಲ್. ನೈಸ್. ಯಾವ ಊರು ಆಕ್ಚುಲಿ ನಿಮ್ದು? ನಮ್ದು ಭದ್ರಾವತಿ. ಓಕೆ, ಎಷ್ಟು ವರ್ಷ ಆಯ್ತು ಜರ್ನಿ ಇದು? 8 years ಆಯ್ತು ಮ್ಯಾಮ್. ಎಸ್. ಓಕೆ ಸರ್, ನಿಮ್ದು ಆಕ್ಚುಲಿ ಯಾವ ಊರು? ಮಳವಳ್ಳಿ ಪಕ್ಕ ಚಂದ್ರಳ್ಳಿ. ಓಕೆ ಸರ್, ಎಷ್ಟು ವರ್ಷದ ಜರ್ನಿ ನಿಮ್ದು? 17 years. ಓಕೆ, ಯಾಕೆ ನಿಮಗೆ ಚಿತ್ರದ ಮೇಲೆ ಇಷ್ಟು ಹುಚ್ಚು, ಸಿನಿಮಾ ಮೇಲೆ ಇಷ್ಟು ಹುಚ್ಚು? ನಾನು ಮಾಡಬೇಕು ಅಂತ, ಅದರಲ್ಲೂ ಕೂಡ ಮೊದಲ ಸಿನಿಮಾ ಇದು. ಹೇಗೆ ಅನ್ನಿಸ್ತಾ ಇದೆ? ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಸಿನಿಮಾ ರಿಲೀಸ್ ಡೇಟ್ಗೆ. ಏನು ಅನ್ನಿಸ್ತಾ ಇದೆ? ಯಾಕೆ ಸಿನಿಮಾ ಅಂತ ಹೇಳಿದ್ರೆ ಅಗೇನ್ ಅದೇ ಏನಾಗುತ್ತೆ, ಕೆಲವೊಬ್ಬೊಬ್ಬರಿಗೆ ಎಜುಕೇಷನ್ ಮುಗಿದ ತಕ್ಷಣ ಒಂದೊಂದು ಪ್ರೊಫೆಷನ್ ಅಂತ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ನನಗೆ ಸಿನಿಮಾ ಅನ್ನೋದನ್ನ ನಾನು ಪ್ರೊಫೆಷನ್ ಆಗಿ ತೊಗೊಂಡೆ. ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡು. ಅದ್ರಲ್ಲಿ ಜರ್ನಿ ಮಾಡ್ತಾ ಗೊತ್ತಾಯ್ತು ನನಗೆ, ಎಸ್ ಇದನ್ನ ನಾವು ಪ್ರೊಫೆಷನ್ ಆಗಿ ತೊಗೊಬೋದು. ಒಂದು ಫೈನ್ ಡೇ ನಮಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಹೋಗೋಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಂಥದ್ದು. ಆ್ಯಂಡ್ ಅಗೇನ್ ನಮ್ಮ ತಂದೆಯ ಬಳುವಳಿ ಇದು. ನಮ್ಮ ತಂದೆ ಕೂಡ ವೆರಿ ಬಿಗಿನಿಂಗಲ್ಲಿ ಕಲಾಕ್ಷೇತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಗೈನ್ ಅವರು ಒಂದು 2-3 ಸೀರಿಯಲಲ್ಲಿ ಕೂಡ ಇನಿಷಿಯಲ್ ಡೇಸಲ್ಲಿ ದೂರದರ್ಶನಲ್ಲಿ ಆ್ಯಕ್ಟ್ ಮಾಡಿದ್ದು ಉಂಟು. ಆಮೇಲೆ ವಿಶ್ವಜೇತ ಸರ್ ಆಗಿರ್ಬೋದು, ಆಮೇಲೆ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಇವ್ರ ಜೊತೆಲೆಲ್ಲ ಒಂದು ಒಡನಾಟ ಇತ್ತು ನಮ್ಮ ತಂದೆಯವರಿಗೆ. ಸೊ ಆಮೇಲೆ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರಿಂದ ಅದನ್ನು ಡ್ರಾಪ್ಔಟ್ ಮಾಡಿದ್ರು. ಬಿಟ್ಟರೆ ನನಗೆ ಅದು ಡೆಸ್ಟಿನಿ ನನ್ನಿಂದ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿ ನಂದು ಜರ್ನಿ ಆಗಿದ್ದು. ಸಿನಿಮಾ ಹೌದು ಮೇಡಮ್, ಸಿನಿಮಾನ ಒಂದು ಪ್ರೊಫೆಷನ್ ಆಗಿ ತೊಗೊಬೋದು ಅಂತೇಳಿ ತೊಗೊಂಡಿದ್ದು. ಯಾರು ನಿಮಗೆ ಪ್ರೇರಣೆ ಇದಕ್ಕೆ ಮೇನ್? ಶಿವಣ್ಣ ಅವ್ರದ್ದು ಸಂಯುಕ್ತ ಸಿನಿಮಾ ನೋಡ್ತಾ ಇದ್ದೆ ಸ್ಕೂಲ್ ಡೇಸಲ್ಲಿ. ಸೊ ಆ ಟೈಮಲ್ಲಿ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಅನ್ನಿಸ್ತಾಯಿತ್ತು ಇನಿಷಿಯಲ್ ಡೇಸಲ್ಲಿ. ಆಮೇಲೆ ಬರ್ತಾ ಅಪ್ಪು ಸರು, ಆಮೇಲೆ ಅಗೇನ್ ಇಂಡಸ್ಟ್ರಿ ಒಳಗೆ ಬಂದು ಕೆಲಸ ಮಾಡ್ತಾ ದರ್ಶನ್ ಸರ್. ತುಂಬಾ ಚಾಲೆಂಜಸ್ ಆಗಿರುತ್ತೆ ಅಲ್ವಾ? ಈ ಹಿಂದೆಯೂ ಕೂಡ ನೀವು ಸಿಕ್ಕಾಪಟ್ಟೆ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ಮಾಡಿದ್ದೀರಾ. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಯಾರಿಗೂ ಕೂಡ. ಒಂದು ಸಿನಿಮಾನ ಒಂದು ಥಿಯೇಟರ್ಗೆ ತಗೊಂಡು ಬರಬೇಕು ಅಂದರೆ ಇವಾಗ ಎಷ್ಟೆಲ್ಲ ಸವಾಲುಗಳಿದ್ದಾವೆ, ಎಷ್ಟೆಲ್ಲ ಕಷ್ಟದ ದಿನಗಳು ಕೂಡ ಇದ್ದೇ ಇರುತ್ತೆ. ನಿಮಗೆ ಬೆಸ್ಟ್ ಮೂಮೆಂಟು, ಬ್ಯಾಡ್ ಮೂಮೆಂಟ್ ಅಂದರೆ ಯಾವುದು?
ಇಲ್ಲಿವರೆಗೂ ಆಗಿರೋದೆಲ್ಲ ಬೆಸ್ಟ್ ಮೂಮೆಂಟ್ ಇದೆ. ಬ್ಯಾಡ್ ಮೂಮೆಂಟ್ ಅಂತ ಯಾವ್ದು ತಗೊಂಡಿಲ್ಲ. ಯಾಕಂತಂದ್ರೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆಲಸ ಇದು, ನಾನೇ ಸೆಲೆಕ್ಟ್ ಮಾಡಿರೋದು, ಕೇಳಿ ಪಡೆದಿರುವಂತಹ ಹೊರ ಇದು. ಸೊ ಹಾಗಾಗಿ ಇದನ್ನ ಖುಷಿಯಿಂದ ಮಾಡ್ತಾ ಇದೀವಿ. ಸವಾಲ್ಗಳಿದೆ, ಎಲ್ಲಾ ಕೆಲ್ಸಗಳಲ್ಲೂ ಸವಾಲ್ ಇದ್ದೇ ಇರುತ್ತೆ. ಈಗ ಒಂದು ಕೂಲಿ ಮಾಡ್ಬೇಕು ಅಂತಂದ್ರು, ಒಂದು ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು, ಇಲ್ಲ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂದ್ರೆ ಸವಾಲ್ಗಳು ಇದ್ದಿದ್ದೆ ಅಲ್ಲ. ಸೊ ಹಾಗಾಗಿ ಸಿನಿಮಾದಲ್ಲಿ ನಮ್ಗೆ ಆ ಸವಾಲ್ಗಳು, ಅದು ಸವಾಲ್ಗಳಂತ ತಗೊಂಡ್ರೆ ಸವಾಲ್ಗಳಾಗುತ್ತೆ, ಇಲ್ಲ ಅದೊಂದು ಸ್ಟೆಪ್ಸ್ ಅಂತ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಒಂದೊಂದೇ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡ್ ಬಂದು ಫೈನಲಿ ದೊಡ್ಡ ಮನ್ಸ ಮುಖಾಂತರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾ ಇದೆ. ಹೌದು. ಓಕೆ ಸರ್, ಈ ದೊಡ್ಡ ಮನುಷ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡ್ ಬಂದಿದೆ. ಟೀಸರ್ ಕೂಡ, ಸಾಂಗ್ ಕೂಡ, ರೆಡ್ ಡ್ರೆಸ್ ಹಾಕೊಂಡು ಇನ್ನೊಬ್ರು ಹೀರೋಯಿನ್ ರೇಷ್ಮಾ ಅಂತ ಹೇಳಿ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ಸಾಂಗ್ ಯಾವ ತರ, ಹೇಗೆ ನೀವು ಮಾಡಿರೋದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಆ ಸಾಂಗು ಸಿಚುವೇಶನಲ್ ಸಾಂಗ್, ಅಂದ್ರೆ ಒಂದು ಡ್ಯುಯೆಟ್ ಸಾಂಗು, ಹೀರೋ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಅದು ಆ ಸಾಂಗ್ ಬರುತ್ತೆ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಏನ್ ಡಿಮ್ಯಾಂಡ್ ಮಾಡಿತ್ತು ಅದ್ರ ಪ್ರಕಾರ ನಾವು ಒಂದೊಂದು ಸಿಚುವೇಶನ್ಸ್ಗೂ ಯಾವ್ಯಾವ ಸಾಂಗ್ ಬೇಕು. ಈಗ ಓಪನಿಂಗ್ ಇಂಟ್ರೊಡಕ್ಷನ್ ಸಾಂಗ್ ಒಂದು ಮಾಡಿದೀವಿ, ಆಟೋ ಡ್ರೈವರ್ ಒಬ್ಬ ಇಂಟ್ರೊಡಕ್ಷನ್ ಸಾಂಗ್, ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಂತ. ಆಮೇಲೆ ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆದಾಗ ಅವಾಗ ಒಂದು ಸಾಂಗ್ ಬರುತ್ತೆ. ಸೊ ಅದಾದ್ಮೇಲೆ ಹೀರೋ ಹೀರೋಯಿನ್ ಇಬ್ಬರಿಗೂ ಲವ್ ಆದಾಗ ಈ ಸಾಂಗ್ ಬರುತ್ತೆ. ಇದನ್ನ ನಾವು ತುಂಬಾ ಕಡೆ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಮನಾಲಿಲಿ ಮಾಡಬೇಕು, ಇಲ್ಲ ಬೆಂಗಳೂರಲ್ಲೇ ನೈಟ್ ಶೂಟ್ ಮಾಡೋಣ, ಇಲ್ಲ ಯಾವ್ದಾದ್ರು ಸ್ಟ್ರೀಟಲ್ಲಿ ಮಾಡೋಣ, ಸ್ವಲ್ಪ ಮೌಂಟೇಜಸ್ ತರ ಮಾಡೋಣ ಇದನ್ನೆಲ್ಲ ಅಂತ. ಬಟ್ ಆಲ್ರೆಡಿ ಒಂದು ಸಾಂಗ್ ಮೌಂಟೇಜಸ್ ಇದ್ದಿದ್ರಿಂದ ಇಲ್ಲ ಈ ಸಾಂಗ್ನ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಕಚ್ಪುಜ್ ಅನ್ನೋದೊಂದು ನಮ್ಮ ಮಾಸ್ಟರ್ ಕಂಬಿರಾಜು ಅಂತ ಅವರು ಅದನ್ನ ಸೆಲೆಕ್ಟ್ ಮಾಡಿದ್ರು. ಇಲ್ಲ ಸರ್, ಈ ಲೊಕೇಶನ್ಸ್ಗೆ ಹೋಗೋಣ, ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಏನೊಂದು ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ದು 5ನೇ ಸಿನಿಮಾ ಅದು. ಈಗ ಶಿವಣ್ಣ ಅವ್ರದ್ದು ಬಜರಂಗಿ ಶೂಟ್ ಆಗಿದೆ, ರಾಬರ್ಟ್ ಶೂಟ್ ಆಗಿದೆ, ಕಾಟೇರ ಶೂಟ್ ಆಗಿದೆ ದರ್ಶನ್ ಸರ್ದು, ಅಂಡ್ ಅಗೇನ್ ಇನ್ನೊಬ್ರು ಯಾರೋ ಹೊಸೊಬ್ರು ನಮ್ಮ ತರನೇ ಹೋಗಿ ಪ್ರಯತ್ನ ಪಟ್ಟಿದ್ದಾರೆ. 5ನೇ ಸಿನಿಮಾ ನಾವು ಶೂಟ್ ಮಾಡಿರೋದಲ್ಲಿ ಅದೊಂದು ಖುಷಿ ಇದೆ ನಮ್ಗೆ. ಸೂಪರ್. ಇನ್ನೊಂದೇನಂತ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಂತಹ ಟೈಟಲ್ ನಿಮ್ಗೆ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಖುಷಿ ಇದೆ, ಅದು ಸಖತ್ ಖುಷಿ ಇದೆ. ಅದು ಆ ವಿಷಯ ಗೊತ್ತಾದಾಗ್ಲಿಂದ ನಮ್ಗೆ ಈ ಟೈಟ್ಲ್ ಮೇಲೆ ಇನ್ನೂ ವೆಯ್ಟೇಜ್ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. ವಿಷ್ಣು ಸರ್ ಅಂತ ದೊಡ್ಡ ಮಹಾನ್ ಕಲಾವಿದರಿಗೆ, ಆಮೇಲೆ ಅಂತ ಒಂದು ಲೆಜೆಂಡ್ಗೆ ಇದ್ದಂತ ಒಂದು ಟೈಟಲ್ ಲಕ್ಕೀಲಿ ನಮಗೆ ಸಿಕ್ಕಿದೆ. ಅದರಲ್ಲೂ ನನಗೆ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಆ ಒಂದು ಟೈಟ್ಲಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಆಗು ಇದ್ದೀವಿ. ಎಲ್ಲೂ ಆ ಟೈಟ್ಲಿಗೆ ಅಥವಾ ಅವ್ರಿಗೆ ಹೋಗ್ಬೇಕಾದಂಥ ಟೈಟ್ಲು ನಮಗೆ ಸಿಕ್ಕಿರೋದ್ರಿಂದ ಅವ್ರಿಗೂ ಅದಕ್ಕೆ ಅಗೌರವ ತೆಗೆದಿರೋಂಥ ಸಿನಿಮಾ ಮಾಡಿದ್ದೀವಿ ಅನ್ನೋ ಖುಷಿ ಇದೆ. ಓಕೆ, ಇನ್ನು ಆಟೋ ಡ್ರೈವರ್ಗಳಿಗೆ ಸ್ಪೆಷಲ್ ಶೋ ಕೂಡ ಕೊಡ್ತಾ ಇದ್ದೀರಾ, ಏನು ವಿಶೇಷತೆ ಅದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಏನು ವೆರಿ ಬಿಗಿನಿಂಗ್ ನಾವು ಪ್ಲಾನ್ ಮಾಡಿದಾಗ ಏನಿತ್ತು, ಪೇಡ್ ಪ್ರೀಮಿಯರ್ ಮಾಡೋಣ ಬಿಫೋರ್ ರಿಲೀಸ್, ಪೇಡ್ ಪ್ರೀಮಿಯರ್ ಮಾಡಿ ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಶೋ ಎಲ್ಲ ಒಂದು 8 ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ ಅದರಲ್ಲಿ ಒಬ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಒಂದು ಆಟೋ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಅದು ಬರ್ತಾ ಬರ್ತಾ ಏನಾಯ್ತು, ಸ್ವಲ್ಪ ಟೈಮ್ ಶೆಡ್ಯೂಲ್ಸ್ ಮತ್ತೆ ಮತ್ತೊಂದು ವರ್ಕ್ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಟೈಮ್ ಸ್ವಲ್ಪ ಕಡಿಮೆ ಆಗಿದ್ರಿಂದ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ, ರಿಲೀಸ್ ಆದ್ಮೇಲೆ ಜನರಲ್ ಪ್ರೀಮಿಯರ್ ಆಗಿ ಮಾಡೋಣ. ಅವ್ರಿಗೆ ಜನರಲ್ ಪ್ರೀಮಿಯರ್ 8 ಇಲ್ದರೆ 10 ಡಿಸ್ಟ್ರಿಕ್ಟ್ ಅಲ್ಲಿ ಬೇಕಾದ್ರೂ ಮಾಡೋಣ. ಸೊ ಸಪೋಸ್ ಏನಾದ್ರು ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಒಂದು ಆಟೋ ಬದಲು 2 ಆಟೋ ಕೊಡೋಣ, ಇಲ್ಲಾಂದ್ರೆ ಒಂದಕ್ಕೆ ಸ್ಟಿಕನ್ ಆಗೋಣ. ನಾವೇನ್ ಮಾತು ಕೊಟ್ಟಿದೀವಿ ಅದನ್ನ ಪೇಡ್ ಪ್ರೀಮಿಯರ್ ಮಾಡೋದು ಬೇಡ. ಸೊ ನಾರ್ಮಲ್ ಶೋಸ್ ಅವ್ರಿಗೇನೆ ಒಂದು ಸೆಲೆಬ್ರಿಟಿ ಶೋಸ್ ತರ ನಾವೇನ್ ಪ್ಲಾನ್ ಮಾಡ್ತೀವಲ್ಲ ಆ ತರ ಅವ್ರಿಗೇನೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಪ್ಲಾನ್ ಮಾಡಿ ಅವ್ರ ಥ್ರೂ ಒಂದು ಲಕ್ಕಿ ಡಿಪ್ ಮಾಡಿಸಿ ಆಟೋ ಗಿಫ್ಟ್ ಕೊಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಓ ಸೂಪರ್, ನೈಸ್, ಆಕ್ಚುಲಿ ನೈಸ್ ಥಾಟ್. ಎಸ್ ಮೇಡಮ್, ನಿಮಗೆ ಇವಾಗ ಸಿನಿಮಾಗೆ ಬರೋದು ಅಷ್ಟು ಈಸಿ ಇಲ್ಲ. ಇವಾಗಂತೂ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿರುವಂಥ ಆ್ಯಕ್ಟರ್ಸು, ಇಲ್ಲಿ ಇರುವಂತಹ ನಾಯಕಿಯರೆಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇವಾಗ ನೀವು ಇಲ್ಲೇ ಇದ್ಕೊಂಡು ಇದೇ ಫೀಲ್ಡಲ್ಲಿ ಏನಾದರೂ ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು, ಸಿನಿಮಾದಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಡೆಫಿನೆಟ್ಲಿ ಮೇನ್ ಥಿಂಗ್ ನಮ್ಮ ಆರ್ಟಿಸ್ಟ್ಗಳಾಗಲಿ ಆ್ಯಕ್ಟರ್ಸ್ ಓಎವರ್ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗ್ ಬಿಲೀವ್ ಇರಬೇಕು ನಾವು ರೀಚ್ ಆಗ್ತೀವಿ ಅಂತ. ಬಿಕಾಸ್ ತುಂಬ ಅಡೆತಡೆಗಳು ಬರುತ್ತೆ, ತುಂಬ ಚಾಲೆಂಜಸ್ ಬರುತ್ತೆ. ವಾಟ್ ಎವರ್ ಪೇಷನ್ಸ್ ಬೇಕಾಗುತ್ತೆ, ವರ್ಕು ಬೇಕಾಗುತ್ತೆ, ಸರ್ವೈವು ಆಗಬೇಕು, ಈ ಕಡೆ ಗುರಿನೂ ಮುಟ್ಟಬೇಕು ಅಂದಾಗ ನಮ್ಮಲ್ಲಿ ಆ ಸ್ಟ್ರಾಂಗ್ ಬಿಲೀವ್ ಇರಬೇಕು. ಮೇನ್ ಥಿಂಗ್ ಅದಿದ್ದರೆ ಡೆಫಿನೆಟ್ಲಿ ಯಾರು ಬೇಕಾದರೂ ದೇ ರೀಚ್ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಸಾಕ್ಷಿ. ನನಗಿದು ನಿಜವಾಗ್ಲೂ ನನ್ನ ಏನು ಹೇಳ್ತಾರೆ, ಇಟ್ಸ್ ಓವರ್ವೆಲ್ಮಿಂಗ್. ಲೈಕ್ ನನ್ನ ಮನಸ್ಸಲ್ಲಿ ಇದು ಕೊನೆವರೆಗೂ ಇರುತ್ತೆ. ಬಿಕಾಸ್ ಮೊದಲನೇದು ಅಂದರೆ ಯಾರೂ ಮರೆಯಲ್ಲ, ಅದು ಯಾವಾಗಲೂ ಅದು ನಮ್ಮ ನೆನಪಲ್ಲಾಗಲಿ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ. ಅದು ಯಾವಾಗಲೂ ಇಟ್ಸ್ ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದಿಸ್ ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ದ ಟೀಮ್. ಓಕೆ, ಎಷ್ಟು ದಿನ ಶೂಟ್ ಇತ್ತು ನಿಮಗೆ? ಆಮೇಲೆ ಬೆಸ್ಟ್ ಮೂಮೆಂಟ್ ಯಾವುದು ಈ ಚಿತ್ರ?
ನನಗೆ ಬೆಸ್ಟ್ ಮೂಮೆಂಟ್ ಅಂದ್ರೆ ಫೈಟಿಂಗ್ ಸೀಕ್ವೆನ್ಸ್. ನಾನು ಎಲ್ಲೋದ್ರೂ ಅದನ್ನೇ ಹೇಳ್ತೀನಿ, ಬಿಕಾಸ್ ಈ ಹ್ಯಾಸ್ ಡನ್ ಸಚ್ ಎ ಹಾರ್ಡ್ ವರ್ಕ್ ಇನ್ ದ್ಯಾಟ್. ಮತ್ತು ಅಲ್ಲಿಂದ ಲೊಕೇಶನ್ ಆಗಲಿ, ಅಲ್ಲಿಂದ ಲೈಕ್ ಪ್ರತಿಯೊಂದೂ ತುಂಬ ನಾವು ಕಾನ್ಷಿಯಸ್ಸಿಂದ ಮಾಡ್ತಾಯಿದ್ವಿ, ತುಂಬ ಇನ್ವಾಲ್ವ್ಮೆಂಟಿಂದ ವರ್ಕ್ ಮಾಡ್ತಾಯಿದ್ವಿ, ಬಿಕಾಸ್ ಇಟ್ಸ್ ಎ ಫೈಟಿಂಗ್ ಸೀಕ್ವೆನ್ಸ್. ಈ ವಾಸ್ ಟೇಕಿಂಗ್ ಸೋ ಮಚ್ ಆಫ್ ಸ್ಟ್ರಗಲ್ ಅದರಲ್ಲೆಲ್ಲ, ಬಿಕಾಸ್ ಬೈಕಲ್ಲೆಲ್ಲ ಅದು ತುಂಬ ಇತ್ತು ಅದು ಆ ಸೀಕ್ವೆನ್ಸ್ ಆಗಲಿ. ಅದಕ್ಕೆ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಅವ್ರಿಗೂ ಕೂಡ ವರ್ಕ್ ಮಾಡಬೇಕಾದ್ರೆ. ಅದು ನನಗೆ ತುಂಬ ಇಷ್ಟವಾದದ್ದು. ಸೊ ದಟ್ಸ್ ವಾಟ್. ಯಾಕೆ ಈ ಚಿತ್ರವನ್ನು ನೋಡಬೇಕು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಈಗಿನ ಪ್ರತಿಯೊಬ್ಬರು ಯುವಕರಿಗಾಗಲಿ ಯಾರೇ ಆಗಲಿ ಈ ಸಿನಿಮಾ ತುಂಬ ವ್ಯಾಲ್ಯೂ ಕೊಡುತ್ತೆ. ಇಂಥದ್ದಿಲ್ಲ ಅನ್ನೋ ಥರ ಇಲ್ಲ. ಸೊ ಈಗಿಂದ ನಮಗೆ ನಾರ್ಮಲ್ ಬೇಸ್ಡ್ ಆಗಲಿ, ನಾರ್ಮಲ್ ಫ್ಯಾಮಿಲೀಸ್ ಆಗಲಿ, ನಾರ್ಮಲ್ ಪೀಪಲ್ಗಳಾಗಲಿ ಇಂಥ ಸಿನಿಮಾಗಳ ನಮಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ಲ ಥರ ಸೀಕ್ವೆನ್ಸ್ ನಾವು ಸಿನಿಮಾಸಲ್ಲಿ ನೋಡ್ಬೋದು, ಬಟ್ ನಮಗೆ ಆ ನ್ಯಾಚುರಲ್ ಆಗಲಿ, ಆ ರಿಯಲ್ ಆಗಲಿ ನಮಗೆ ಬೇಕು. ಒಂದು ಸಿನಿಮಾ ನೋಡ್ತೀವಿ ಅಂದರೆ ಇಟ್ ಶುಡ್ ಬಿ ನಾ ಮೆಮೊರಿ. ಎದ್ದು ಹೋಗೋ ಥರ ಇರಬಾರ್ದು ಆಡಿಯನ್ಸ್. ಒಂದ್ಸಲ ಎಂಟರ್ಟೈನ್ ಆಯ್ತಾ, ಖುಷಿ ಅಂತ ಎದ್ದು ಹೋಗೋ ಥರ ಇರಬಾರ್ದು. ಅದನ್ನು ಮತ್ತೆ ನಮಗೆ ಅದನ್ನು ನೆನಪು ಮಾಡ್ತಿರಬೇಕು, ಇನ್ನು 4 ಜನಕ್ಕೆ ಹೇಳೋ ಥರ ಇರಬೇಕು. ಸೊ ನನ್ನ ಪ್ರಕಾರ ಈ ಸಿನಿಮಾ ಪ್ರತಿಯೊಬ್ಬರು ನೋಡಿದವರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಆ್ಯಂಡ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಆ್ಯಂಡ್ ನನಗದು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಿನಿಮಾದಲ್ಲಿ ಪ್ರತಿಯೊಂದು ಅರ್ಥ ಇದೆ. ಪ್ರೀತಿಯನ್ನು ಅರ್ಥ ಇದೆ, ಸ್ನೇಹಕ್ಕೆ ಅರ್ಥ ಇದೆ, ಸಂಬಂಧಕ್ಕೆ ಅರ್ಥ ಇದೆ, ಜೀವನಕ್ಕೆ ಅರ್ಥ ಇದೆ. ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ದ ಲೈನ್ಸ್ ಅಲ್ಲ, ಡೈಲಾಗ್ ಡೆಲಿವರೀಸ್, ಇಟ್ಸ್ ನಾಟ್ ನಾರ್ಮಲ್. ಒಂದೊಂದು ಸೀನ್ಗೂ ತುಂಬ ವ್ಯಾಲ್ಯೂಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ವೆರಿ ಎಮೋಷ್ನಲ್ ಥಿಂಗ್, ಎಮೋಷನ್ಸ್ ಇದೆ. ದಟ್ಸ್ ವಾಟ್ ಅಲ್ಲ ನಮಗೆ ಬೇಕಾಗಿರೋದು. ದಟ್ ವಾಸ್ ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ತುಂಬ ಕಮ್ಮಿ ಆಗಿದೆ ಇವಾಗ ನಮಗೆ ಕನೆಕ್ಟಿಂಗ್ ಸಿನಿಮಾಸ್. ನಾವು ಎಲ್ಲಿ ಹೋದರೂ ಎಲ್ಲ ಥರ ನೋಡ್ತೀವಿ, ಓಕೆ 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 ಅಂತ. ಫುಲ್ ಆಫ್ ಬಿಲ್ಡಪ್ಸ್ ಆಗಲಿ, ಫುಲ್ ಆಫ್ ಜಾನರ್ಸ್, ಎಲ್ಲ ಜಾನರ್ಸು ನೋಡ್ತೀವಿ, ಬಟ್ ಕನೆಕ್ಟೆಡ್ ಸಿನಿಮಾಸ್ ಮಿಸ್ ಆಗ್ತಿದೆ ನಮಗೆ ಈಗಿನ ಜನ್ರೇಷನ್ ಆಗಲಿ. ನಮಗೆ ಬೇಕದು, ಲೈಕ್ ವ್ಯಾಲ್ಯೂಬಲ್ ಸಿನಿಮಾಸ್ ಬೇಕು, ಕನೆಕ್ಟಿಂಗ್ ಸಿನಿಮಾಸ್ ಬೇಕು. ಸೊ ಐ ಫೀಲ್ ದಿಸ್ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ನಿಜ ಜೀವನದಲ್ಲಿ ಇರೋದಕ್ಕೂ ಮತ್ತು ನಿಮ್ಮ ಪಾತ್ರದಕ್ಕೂ ಏನಾದರೂ ಸಿಮಿಲಾರಿಟಿ ಇದೆಯಾ? ನಿಜ ಜೀವನಕ್ಕೂ ನನ್ನ ಪಾತ್ರಕ್ಕೂ? ನಿಮ್ಮ ಪಾತ್ರ ಇಲ್ಲ, ಯಾಕಂದ್ರೆ ಫುಲ್ ಉಲ್ಟಾನ ಹಾಗಾದ್ರೆ? ಇಲ್ಲ ಸೇಮ್ ಇದೆ. ವಾಟ್ ಎವರ್ ಶಿ ಪ್ಲೇಸ್ ಅಲ್ಲೊಂದು ಏನು ಡಿಫ್ರೆನ್ಸ್ ಅಂದ್ರೆ ಅವಳು ವರ್ಕ್ ಮಾಡ್ತಿರೋದು ಬೇರೆ, ಇಲ್ಲಿ ನಾನು ವರ್ಕ್ ಮಾಡ್ತಿರೋದು ಬೇರೆ. ಅಲ್ಲ, ಇರೋದು ಸಿಮಿಲಾರಿಟಿ ಅವರ ಭಾವನೆಗಳಾಗಿ. ಎಸ್ ಸೇಮ್ ಇದೆ. ಎಮೋಷನ್ ಸೇಮ್ ಎಮೋಷನ್ಸ್ ಇದೆ, ಸೇಮ್ ಥಾಟ್ ಪ್ರೋಸೆಸ್ ಇದೆ. ಅದೊಂದು ರಿಯಲ್ ಅಲ್ಲೂ ಅಂದ್ರೆ ಪಾತ್ರ ಯಾವ ತರ ಇದೆ? ತುಂಬಾ ತೂಕ ಇದೆ ಅವಳಲ್ಲಿ. ಒಂದು ಹೆಣ್ಣು ಅಂದ್ರೆ ಹೇಗೆಲ್ಲ ಇರ್ತಾಳೆ ಒಂದು ಗಂಡನ ಜೊತೆಗೆ, ಹುಡುಗನ ಜೊತೆ, ಪ್ರೀತಿಸೋರ ಹತ್ರ ಹೇಗಿರ್ತಾಳೆ, ತನ್ನ ಹುಡುಗಂಗೋಸ್ಕರ ಹೇಗೆಲ್ಲ ಇರ್ತಾಳೆ, ಏನು ಮಾಡ್ತಾಳೆ, ಅವಳ ಆಲೋಚನೆಗಳು ಹೇಗಿರುತ್ತೆ ಅವನಿಗೋಸ್ಕರ. ವಾಟ್ ಎವರ್ ಇದು ಅದೇ ಅಲ್ವಾ ಪ್ರೀತಿ ಅಂದ ತಕ್ಷಣ ಎಸ್ ಅಂದರೆ ಇರೋದು, ನೋ ಅಂದರೆ ಹೋಗೋ ಅಲ್ಲಲ್ಲ. ಪ್ರೀತಿ ಸಮ್ಮನ್ ಹೂ ಕ್ಯಾನ್ ಬಿ ಆಲ್ ದ ಟೈಮ್. ಏನಿದ್ರು ಏನಿಲ್ಲ ಅಂದ್ರೂ ಅವನ ಜೊತೆ ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ವಾಟ್ ಲವ್ ಅನ್ನೋದು ಇವರು ವ್ಯಾಲ್ಯೂ ತೋರಿಸಿದ್ದಾರೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅಲ್ಲ, ನಾನು ಒಂದು ಲೈನಲ್ಲಿ ಹೇಳಿದೆ, ಯು ವಿಲ್ ಫೀಲ್ ದ ಸಿನಿಮಾ. ಅದು ಬೇಕಾಗಿರೋದು ಫೀಲಿಂಗ್. ಲೈಕ್ ನಾವು ಗುಡ್ ಸಿನಿಮಾಸ್ ಬೇಕು, ವಿ ನೀಡ್ ಗುಡ್ ಫೀಲ್ ಸಿನಿಮಾಸ್ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಎಲ್ಲರಿಗೂ. ಕನ್ನಡ ಇಂಡಸ್ಟ್ರಿಗೆ ಹೌದು 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 ಲವ್ ಝೋನ್ ಅಲ್ಲಿ ಆಗಿರ್ಲಿ, ಹೌದು ಹೌದು ಹೌದು, ಮಾಸ್ ಆಗಿರ್ಲಿ, ಎಮೋಷನಲ್ ಆಗಿರ್ಲಿ, ಸಿಕ್ಕಾಬಟ್ಟೆ ನನಗನ್ಸಿದ ಮಟ್ಟಿಗೆ ಈ ಟೀಸರ್ ಆಗಿರ್ಲಿ, ಈ ಸಾಂಗ್ಸ್ ಆಗಿರ್ಲಿ, ಒಳ್ಳೆ ಕಡೆ ಪ್ಲೇಸಸ್ ಸೆಲೆಕ್ಟ್ ಮಾಡಿ ಅದನ್ನ ಮಾಡಿ ಆಮೇಲೆ ಫಿಲ್ಮ್ ಮಾಡೋದಾಗಿರ್ಲಿ, ಇಟ್ಸ್ ಚಾಲೆಂಜಿಂಗ್ ಆಗಿರುತ್ತೆ. ಮತ್ತೆ ಅದೇ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಇಟ್ಸ್ ಆಲ್ ಸಿಂಪಲ್. ನಮ್ಮ ಸಿನಿಮಾನೇ ವೆರಿ ಸಿಂಪಲ್. ನಾವು ಕನ್ವೆ ಮಾಡ್ತಿರೋದೇ ತುಂಬ ಸಿಂಪಲ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ವಿ ಆರ್ ನಾಟ್ ಥಿಂಕಿಂಗ್ ಮೋರ್. ಇಲ್ಲಿಲ್ಲೇ ನಡೆಯುವಂಥ ಕತೆಗಳನ್ನ ಇಟ್ಕೊಂಡು ಇಲ್ಲಿಲ್ಲೇ ನಮ್ಮ ಜೀವನದಲ್ಲಿ ನಾನು ಅದನ್ನೇ ಹೇಳಿದ್ದು, ಯಾರೇ ಆಡಿಯನ್ಸ್ ನೋಡೋದಾಗಲಿ, ನಾವೇ ಯಾರೇ ಆಗಲಿ, ನಮ್ಮ ಲೈಫಲ್ಲಿ ಇದೆ ಅಲ್ಲ ಈ ಕತೆ, ನಾವು ಹಿಂಗೆ ಇದ್ದೀವಲ್ಲ ಅನ್ನೋ ಫೀಲ್ ಬೇಕು ನಮಗೆ. ಹೌದು. ಸೊ ದಟ್ ವಿಟ್ ವಿಲ್ ಕೀಪ್ ಇನ್ ಆ ಮೆಮೊರೀಸ್. ಸೊ ನನ್ನ ಪ್ರಕಾರ ಯಾವುದೇ ಯಾರೇ ಸಿನಿಮಾ ಮಾಡೋದಾಗಲಿ, ಏನೇ ಆಗಲಿ, ವಿ ನೀಡ್ ಟು ಫೀಲ್ ದಟ್. ಆ ಸಿನಿಮಾ ಸಿಂಪಲ್ ಆಗಿದ್ರು ಎಲಿಗೆಂಟ್ ಆಗಿ, ಇಲ್ಲಾಂದ್ರೆ ಒಂದು ರಿಚ್ನೆಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕನೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಟರ್ನಲಿ ವಾಟ್ ಎವರ್, ನಾಟ್ ದ ಔಟ್ಪುಟ್ ಥಿಂಗ್ಸ್ ಆರ್ ವಾಟ್ ಎವರ್. ನೈಸ್. ಶರತ್ ಸರ್, ನಿಮಗೆ ಏನಂತ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ತುಂಬಾ ಕಡಿಮೆ ಫಿಲ್ಮ್ಸ್ಗಳು ಕೂಡ ಬರ್ತಾ ಇದ್ದಾವೆ, ಒಳ್ಳೆ ಒಳ್ಳೆ ಆ್ಯಕ್ಟರ್ಸ್ಗಳು ಸಿಗ್ತಾ ಇಲ್ಲ ಅನ್ನೋ ಎಲ್ಲೋ ಒಂದು ಕಡೆ ಕೊರತೆ ಇದ್ರೂ ಇರಬಹುದು.
ಇನ್ನೊಂದೇನಂತಂದರೆ ಬೆಸ್ಟ್ ಮೂವಿ ಕೊಡಬೇಕು ನಿಮ್ಮದು ಕೂಡ ನಾನು ನೋಡಿದ ಟೀಸರ್ ನೋಡಿದ ಪ್ರಕಾರ ಆಗಿರಲಿ ಸಾಂಗ್ಸು ಅದು ಶೂಟ್ ಮಾಡಿರೋ ಪ್ರಕಾರ ಆಗಿರಲಿ ಇಟ್ಸ್ ಡಿಫ್ರೆಂಟ್ ಆಗಿದೆ. ನಿಮಗೆ ಹೇಗೆ ಚಾಲೆಂಜಸ್ ಆಗಿರುತ್ತೆ ಇದನ್ನು ಇವಾಗ ಇಲ್ಲಿ ತನಕ ಬಂದು ನಿಂತಿದ್ದೀರಾ, ಇವಾಗ ಜಸ್ಟ್ ಥಿಯೇಟರಿಗೆ ಬರೋದಷ್ಟೇ, ಯಾವ ರೀತಿಯಾಗಿ ಸೇರಿಸ್ತೀರಾ, ಹೇಗೆ ಬರಬೇಕು, ಯಾಕೆ ನೋಡಬೇಕು? ಆಕ್ಚುಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ಅದ್ರ ಜೊತೆಗೆ ಒಂದಷ್ಟು ತೂಕವಾಗಿರುವಂಥ ಮೆಸೇಜಸ್, ಒಳ್ಳೆ ಸ್ಕ್ರೀನ್ ಪ್ಲೇ, ಸ್ಟೋರಿ, ಆಡಿಯನ್ಸ್ ಪಲ್ಸ್ ಅಂತ ಏನು ನಾವು ಕರಿತೀವಿ, ಎಲ್ಲೋ ಒಂದು ಕಡೆ ನಾವು ಅದನ್ನು ಟಚ್ ಮಾಡಲೇಬೇಕು. ಸೊ ಅವರು ಥಿಯೇಟ್ರಿಗೆ ಬರ್ತಾರೆ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವ್ರಿಗೂ ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಾವೆಲ್ಲರೂ ಓಡ್ತಾ ಇದೀವಿ. ಯಾರು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಮ್ಮ ಥರನೇ ಬರ್ತಾರೋ ಅಂತ ಹೊಸಬ್ರಾಗಿರ್ಬೋದು, ಎಲ್ಲೋ ಒಂದು ಕಡೆ ಅವ್ರನ್ನ ಟಚ್ ಮಾಡೋದು ಕಷ್ಟ ಆಗ್ತಾ ಇದೆಯೋ ಅಥವಾ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸೋದು, ನಮ್ಮ ಸಿನಿಮಾಗಳು ಅವ್ರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಎಲ್ಲೋ ಕಷ್ಟ ಆಗ್ತಾ ಇದೆಯೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇದೆ ಇಂಡಸ್ಟ್ರಿನಲ್ಲಿ. ಬಟ್ ನಮ್ಮ ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾವು ಈ ಹಿಂದೆ ಯಾರೆಲ್ಲ ನಮ್ಮ ಸೀನಿಯರ್ಸು ಇವತ್ತು ಸ್ಟಾರ್ಟ್ ಮಾಡಿದಾಗ ಕೆರಿಯರ್ ಇನಿಷಿಯಲ್ ಡೇಸಲ್ಲಿ ಮತ್ತೆ ಬರ್ತಾ 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 ಸ್ಟಾರ್ಡಮ್ ಹಿಂಗೆ ತೊಗೊಂಡ್ರಲ್ವಾ, ಸೊ ಆ ಥರ ಒಂದು ಸಿನಿಮಾ ಬೇಸ್ಡಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನೀಟಾಗಿ ರೀಚ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ದೊಡ್ಡ ಮನುಷ್ಯದಲ್ಲಿ ಆ ಒಂದು ಎಲಿಮೆಂಟ್ಸ್ಗಳನ್ನ ಕ್ಯಾರಿ ಮಾಡಿದೀವಿ ನಾವು. ಸೊ 100% ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ದೊಡ್ಡ ಮನುಷ್ಯ ಸಿನಿಮಾ ಕನ್ನಡ ಕಲಾಭಿಮಾನಿಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಯಾವುದೇ ಒಂದು ಅದ್ರಲ್ಲಿ ಡೌಟ್ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಆಕ್ಷನ್ಸ್ ಇದೆ, ಎಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಇದೆ, ವ್ಯಾಲ್ಯೂಸ್ ಇದೆ, ಆಮೇಲೆ ಒಂದು ಸಾರ್ಥಕತೆ. ಓಕೆ ಫೈನ್ ಆಯಿತು, ಈ ಒಂದು ಸಿನಿಮಾ ನಾವು ನೋಡಿದ್ವಿ ಅಂತಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಮೆಸೇಜ್ ಸಿಕ್ತು, ಒಂದು ಕಮರ್ಷಿಯಲಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಅದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇದೆ ಅಂತೇಳಿ. ಅಂಡ್ ಅಗೇನ್ ಸಾಂಗ್ಸ್ ಎಲ್ಲ ನಾವು ಪ್ಲಾನ್ ಮಾಡಿದ್ದು ಅಥವಾ ಫೈಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿ ಬೇಕು ನಮಗೆ. ಒಂದು ಕಮರ್ಷಿಯಲ್ ಆಗಿ ಈಗ ಆಟೋ ಡ್ರೈವರ್ ಒಂದು 4-5 ಫೈಟ್ಸ್ ಇದೆ ಅಥವಾ ಒಂದು 5 ಸಾಂಗ್ಸ್ ಇದೆ ಅಂತ ಹೇಳಿದ್ರೆ ಈ ಸ್ಕ್ರೀನ್ ಪ್ಲೇ ಒಳಗಡೆ ನಾವು ಸ್ಕ್ರೀನ್ ಪ್ಲೇಗೂ ತೊಂದರೆ ಆಗಬಾರ್ದು, ಸ್ಟೋರಿಗೂ ತೊಂದರೆ ಆಗಬಾರ್ದು, ಅಗೈನ್ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಎಲ್ಲೂ ಡ್ರಾಪ್ ಆಗಬಾರ್ದು. ಸಿಚುವೇಶನ್ಗೆ ತಕ್ಕಂಗೆ ಆ ಒಂದು ಹಳೆ ಪ್ಯಾಟರ್ನ್ ಸಿನಿಮಾಗಳು ನಮ್ಮ ಸೊಗಡಿನ ಸಿನಿಮಾಗಳು ಏನಿತ್ತು ಆ ರೀತಿನಲ್ಲೇ ಮಾಡೋಣ ಅಂತೇಳಿ ಈ ದೊಡ್ಡ ಮನುಷ್ಯನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ವಿ. ಓಕೆ, ಇನ್ನೊಂದು ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಸಾಂಗ್ ಕೂಡ ತೆಗ್ದಿದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆಟೋ ಡ್ರೈವರ್ಸ್ ಜೊತೆ ಕೂಡ ಎಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಯಾಕೆ ನಿಮಗೆ ಆ ಕನ್ನಡದ ಮೇಲೆ ಆ ಅಭಿಮಾನವನ್ನು ನೀವು ಹಾಡಿನ ಮೂಲಕ ಸಿಕ್ಕಾಪಟ್ಟೆ, ಅದರಲ್ಲಿ ಒಂದೊಂದು ಲೈನು ಕೂಡ ತುಂಬ ಅದ್ಭುತವಾಗಿದ್ದಾವೆ, ಅದ್ರ ಬಗ್ಗೆ ಅಂದ್ರೆ ಅಗೇನ್ ನಾನು ಕನ್ನಡದವನಲ್ವ ಮೇಡಮ್, ಹೌದು. ಹಾಗಾಗಿ ನಾನು ಕನ್ನಡದ ಮೇಲೆ ಯಾಕೆ ಅಭಿಮಾನ ಅಂತ ಹೇಳಿದ್ರೆ ನಮ್ಮ ಭಾಷೆ, ನಾನು ಕಲ್ತಿರೋಂಥ ಭಾಷೆ, ನನಗೆ ಅದು ಈಗ ನಾವು ಯಾವ್ದೋ ಒಂದು ಭಾಷೆ ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನಾವು ಕಲಿಬೇಕು. ಇದು ನಾವು ಕಲಿಯೋಷ್ಟೇ ಏನಿಲ್ಲ, ನಾವು ಹುಟ್ಟಾನೆ ಬಂದಿರೋಂಥ ಭಾಷೆ ಇದು. ಆಮೇಲೆ ನಾನು ಹುಟ್ಟಿ ಬೆಳೆದಿರುವಂಥ ನಾಡಿದು. ಸೊ ನಾನಿಲ್ಲಿ ಕನ್ನಡ ಸಿನಿಮಾನೇ ಮಾಡಬೇಕು. ಹೌದು, ಅಲ್ಲ, ಕನ್ನಡದ ಅಭಿಮಾನ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ ಕನ್ನಡಿಗರಿಗೂ ಇದ್ದೇ ಇರುತ್ತೆ. ನೀವು ಈ ಕನ್ನಡದ ಅಭಿಮಾನವನ್ನ ಒಂದು ಚಿತ್ರ ಹಾಡಿನ ಮೂಲಕ ಕೂಡ ತರ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ. ಆ ಅಭಿಮಾನವನ್ನ ನೀವು ಅಲ್ಲಿ ತೋರಿಸಿದ್ದೀರಾ. ಅದೇ ಸಿಕ್ಕಾಪಟ್ಟೆ ಹೇಗೆ ಆ ಸಾಂಗ್ನ ಎಲ್ಲಿ ಶೂಟ್ ಮಾಡಿತ್ತು, ಹೇಗಿತ್ತು ಆ ಶೂಟು, ಆ ಲೈನ್ಸ್ ಎಲ್ಲ ಬರ್ದಿರೋದು ಕೂಡ ಅದ್ರ ಬಗ್ಗೆ ಹೇಳಿ, ಹೇಗೆ, ಯಾವ ತರ ಅರ್ಥ? ಅಂದ್ರೆ ಇದು ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಆಶ್ರಮ ಸರ್ಕಲ್ ಹತ್ರ ಒಂದು ಬಸವನಗುಡಿನಲ್ಲಿದೆ. ಸೊ ಆ ಗ್ರೌಂಡ್ ಬಂದು ನಾನು ಅಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅಲ್ಲಿರೋರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇದೊಂದು ಸಾಂಗ್ ಶೂಟ್ ಮಾಡೋದಕ್ಕೆ. ಕೊಯ್ನೂರ್ ಫೀಲ್ಡ್ ಅಂತ ಹೇಳಿ ಅಲ್ಲಿ ಸೆಟ್ ಹಾಕಿ ಮಾಡಿದಂಥ ಸಾಂಗ್ ಇದು. ಒಬ್ಬ ಆಟೋ ಡ್ರೈವರು, ಒಬ್ಬ ಕಮರ್ಷಿಯಲ್ ಹೀರೋ, ಆಟೋ ಡ್ರೈವರ್ನ ಇಟ್ಕೊಂಡು ಒಬ್ಬ ಕಮರ್ಷಿಯಲ್ ಆಗಿ ಏನ್ ಎಲಿಮೆಂಟ್ಸ್ ಕೊಡ್ಬೋದು ಅಂತ ಬಂದಾಗ ನಾವು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮುಖಾಂತರ ಅವನ್ನ ಎಂಟ್ರಿ ಮಾಡೋಣ ಅನ್ನೋದು ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಥಾಟ್ ಬಂದಿದ್ದು. ಸೊ ಅವಾಗ ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಓಕೆ ಫೈನ್, ಒಂದು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಈಗ ಆಫ್ಟರ್ ಸಾರಥಿ ಆ ಥರದ್ದು ಯಾವುದೋ ಒಂದು ಸಾಂಗ್ ನಾವು ನೋಡ್ಲಿಲ್ಲ. ದರ್ಶನ್ ಸರ್ದು ಸಾರಥಿ ಮೂವಿ ಆದ್ಮೇಲೆ ಯಾವುದು ಆ ತರ ಒಂದು ಕನ್ನಡಕ್ಕೆ ಅಂತ ಒಂದು ಸಾಂಗ್ ನಾನೆಲ್ಲೂ ನೋಡ್ಲಿಲ್ಲ ನಾನು. ಸೊ ಹಾಗಾಗಿ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗೋಣ, ನಾವು ಇಂಟ್ರೊಡಕ್ಷನ್ ಮಾಡ್ದಂಗೂ ಆಗುತ್ತೆ, ಅಗೇನ್ ನಮ್ಮ ಭಾಷೆ ನಮ್ಮ ನಾಡು ನುಡಿ ಬಗ್ಗೆ ಹೊಗಳದಂಗೂ ಆಗುತ್ತೆ ಅಂತೇಳಿ ಆ ಒಂದು ಪ್ಲಾನಿಂಗ್ ಪ್ರಕಾರ ಹೋದಾಗ ಈ ತರ ಸೆಟ್ ಹಾಕಿ ಮಾಡೋಣ, ಈ ತರ ಇಷ್ಟು ಕಲರ್ಫುಲ್ ಆಗಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ರು. ಕಂಬಿರಾಜು ಮಾಸ್ಟರ್ಗೆ ಅವರೇ ಫುಲ್ ಸಿಂಗಲ್ ಕಾರ್ಡ್ ಮಾಡಿರೋದು, ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿಸಿದ್ರು, ಡ್ಯಾನ್ಸ್ ಮಾಡಿಸಿದ್ರು. ಸೊ ಆ ಲಿರಿಕ್ಸ್ ಬರಿಬೇಕಾದ್ರೂ ಅಷ್ಟೇ ನಮಗೆ ಒಂದು ಕನ್ನಡದ ಬಗ್ಗೆನೂ ಇರಬೇಕು, ಅಂಡ್ ಅಗೈನ್ ನಮ್ಮ ಸಿನಿಮಾ ಕಂಟೆಂಟ್ ಬಗ್ಗೆನೂ ಹೇಳ್ತಾ ಇದೀವಿ. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ ಇರೋನೇ ದೊಡ್ಡ ಮನ್ಸ ಅಂತೇಳಿ ಅದರಲ್ಲೂ ಕೂಡ ನಾವು ಟ್ಯಾಗ್ ಲೈನ್ ಅಲ್ಲಿ ಕ್ಯಾರಿ ಮಾಡಿದೀವಿ. ಸೊ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಯಲ್ಲಿ ಸ್ಕ್ರೀನ್ ಪ್ಲೇ ಹೇಳೋಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಓಕೆ ಸರ್, ಇನ್ನೊಂದೇನಂತ ಅಂದರೆ ಇವಾಗ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ನಾಯಕ ನಟನಾಗಿ ಡೈರೆಕ್ಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ಡೈರೆಕ್ಟರ್ ಕೂಡ ಆಗಿದ್ದೀರಾ. ಎಷ್ಟು ಅಂದರೆ ಡೈರೆಕ್ಷನ್ ಯಾಕೆ ನಿಮಗೆ ಅದ್ರ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತು?
ಅಂದರೆ ಇನಿಷಿಯಲ್ ಡೇಸಲ್ಲಿ ನನಗೇನಾಯಿತು, ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಸೊ ಅದ್ರದ್ದು ಒಂದಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ವಿ, ಪ್ರಯತ್ನಗಳು ಮಾಡಿ ನಡೀತಾನೆ ಇತ್ತು. ಎಲ್ಲ ಕಡೆ ಹೋದಾಗ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಸಿಗ್ತಾ ಇತ್ತು. ಓಕೆ, ಇದನ್ನೇ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಇನ್ನೇನಾದ್ರು ಅಪ್ಡೇಟ್ ಆಗ್ಬೇಕು ನಾವು ಅಂತೇಳಿ ಒಂದು ದೊಡ್ಡ ಕ್ಯಾರೆಕ್ಟರ್ಗಳಿಗೆ ಟ್ರೈ ಮಾಡಿದಾಗ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದ್ದು, ಹರ್ಟ್ ಮಾಡಿದ್ದು, ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಓಕೆ ಫೈನ್ ಆಯಿತು, ನಾವು ಸರ್ವೈವ್ ಆಗೋಣ ಫಸ್ಟು, ಆಮೇಲೆ ನಮ್ಮ ಟೈಮ್ ಬಂದಾಗ ನಾವು ಮಾಡೋದಾಗತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದು. ಸೊ ಸರ್ವೈವ್ ಆಗೋಕ್ಕೆ ಡೈರೆಕ್ಷನ್ ಕಲ್ತಿದ್ದು. ಸೊ ಫೈನಲಿ ಅದು ಸಕ್ಸಸ್ಗೆ ಅಂತಾನೆ ಸಿಗ್ತಾ ಇದೆಯಾ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ಕೊಳ್ಳೋ ಥರ ಆಯ್ತದು. ಯಾ ಸೂಪರ್ ಸರ್. ಮೇಡಮ್ ನಿಮಗೆ ಇವಾಗ ಆ್ಯಕ್ಚುಲಿ ಏನಂತ ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದ್ದೇ ಇರುತ್ತೆ, ಓಕೆನಾ? ಮುಂಚೆ ನೀವೆಲ್ಲ ಯಾವೆಲ್ಲ ಸೀರಿಯಲ್ಗೆ, ಫಸ್ಟ್ ಸೀರಿಯಲ್ ಯಾವುದು, ಆಮೇಲೆ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಮುಂಚೆ ಯಾವೆಲ್ಲ ಸೀರಿಯಲ್ಸ್ನ ಮಾಡಿದ್ದೀರಾ? ನಾನು ಫಸ್ಟು ಆಡಿಷನ್ ಕೊಟ್ಟಿದ್ದು ಝೀ ಕನ್ನಡದಲ್ಲಿ ಜೊತೆಯಲ್ಲಿ ಅಂತ. ಓಕೆ. ಸೊ ಅದಕ್ಕೆ ನಾನು ಆಡಿಷನ್ ಅಂತ ನನಗೆ ಹೇಳಿದ್ದು, ಬಟ್ ಇಟ್ ವಾಸ್ ಇನ್ ಒನ್ ಡೇ ಕ್ಯಾರೆಕ್ಟರ್. ಸೊ ಇದು ಐ ಡೋಂಟ್ ನೋ, ನನಗೆ ಗೊತ್ತಿರಲಿಲ್ಲ ಅದು ಜಸ್ಟ್ ಫಾರ್ ಒನ್ ಡೇ ಕ್ಯಾರೆಕ್ಟರ್. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆವಾಗ ನನಗೆ ಒನ್ ಡೇ ಕ್ಯಾರೆಕ್ಟರ್, ನಾನು ಆಡಿಷನ್ ಅಂದ್ಕೊಂಡು ಬಂದು ಮಾಡಿದಾಗ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಅಂದರೆ ನಾನು ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ ಅಂತ ಖುಷಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಅವತ್ತಿನ ದಿನದ ಪೇಮೆಂಟ್ ಕೊಡ್ತಾರಲ್ಲ, 700 ರೂಪಾಯಿ ನಾನು ರಿಸೀವ್ ಮಾಡಿದ್ದು ಮೇಡಮ್. ಐ ಡೋಂಟ್ ನೋ, ಹುಡುಗರು ಯೂಶಲಿ ಅದನ್ನೆಲ್ಲ ಫೀಲ್ ಮಾಡ್ತಾರೆ. ನನಗದು ಸಿಕ್ಕಿದಾಗ ಫಸ್ಟು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡಾಗಲಿ, ದೇವ್ರ ಮುಂದೆ ಇಡೋದಾಗಲಿ ಮಾಡಿಬಿಟ್ಟು ಇಸ್ಕೊಂಡು ಅದು ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಬಿಕಾಸ್ ನಾನು ಆಡಿಷನ್ ಅಂದ್ಕೊಂಡಿದ್ದಲ್ಲ. ಸೊ ಅಲ್ಲಿಂದ ನಾನು ಝೀ ಕನ್ನಡ ನನ್ನ ವೆಲ್ಕಮ್ ಮಾಡ್ತು. ಅಲ್ಲಿಂದ ನನಗೆ ಬ್ರಹ್ಮಗಂಟು ಅಂತ ಫಸ್ಟು ಮುಂಚೆನೇ ಇತ್ತು, ಆ್ಯಕ್ಚುಲಿ ಅದು ಟೈಟಲ್ ಮುಂಚೆನೇ ಬರಬೇಕಿತ್ತದು. ಬಟ್ ಏನೋ ಕಾರಣಾಂತರದಿಂದ ಅದು ಸ್ಟಾಪ್ ಆಗಿ ನನಗೆ ಚಾನಲ್ ಅವರು ನಾಗಿಣಿ ಕೊಟ್ಟರು. ಸೊ ಐ ಡನ್ ನಾಗಿಣಿ, ಫಸ್ಟ್ ನಾಗಿಣಿ ಪ್ಲೇ ಮಾಡಿದೆ, ದೀಪಿಕಾ ದಾಸ್ ಮತ್ತು ದೀಕ್ಷಿತ್ ಶೆಟ್ಟಿ ಅವರ. ಸೊ ಅದರಲ್ಲಿ ನಾನು ಒಂದು ಸಪೋರ್ಟಿಂಗ್ ಲೀಡ್ ಆಗಿ ಮಾಡಿದಾಗ ದೆನ್ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಟಿಲ್ ಐ ಆಮ್ ಸಿಟಿಂಗ್ ಹಿಯರ್. ದಟ್ಸ್ ವಾಟ್. ಓಕೆ, ಒಂದು ರ್ಯಾಪಿಡ್ ಫೈರ್ ಆಡೋಣ. ಪಟಾಫಟ್ ಅಂತ ಹೇಳಿ ನಾನು ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ, ಫಸ್ಟ್ ನಿಮಗೆ ಈ ಚಿತ್ರವನ್ನ ಒಂದು ಪದದಲ್ಲಿ ವಿವರಣೆ ಮಾಡಬೇಕು. ಅಂದರೆ ಏನಕ್ಕೆ ಅಂತನಾ? ಹಾಂ, ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅಂದರೆ ಏನು ಅಂತ ನಿಮಗೆ? ಹಾಂ, ಮಾನವತೆ, ಮನುಷ್ಯತ್ವ. ಓಕೆ, ನೀವು ಹೇಳಿ ಸರ್. ಒಂದೊಳ್ಳೆ ಮನಸ್ಸಿರ್ಬೇಕು, ಒಂದೊಳ್ಳೆ ಮನಸ್ಸಿರೋನೆ ದುಡ್ಡಿದ್ದವನೆಲ್ಲ ಆಗಿರೋ ದೊಡ್ಡ ಮನುಷ್ಯ. ಅದೇ ಲೈನೇ ಇದೆ ಆಕ್ಚುಲಿ. ಸೂಪರ್. ಮೇಡಮ್ ನಿಮಗೆ ಇವಾಗ ಸೆಟ್ನಲ್ಲಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಮಾಡ್ತಾ ಇರ್ತೀರಾ, ನಿಮಗೆ ಯಾರು ಹಾಗನ್ಸಿದ್ದು, ಯಾರು ಅಷ್ಟು ಫೀಲ್ ಮಾಡಿಸಿದ್ದು? ಕಾರ್ತಿಕ್ ಸರ್. ಕಾರ್ತಿಕ್ ಹುಲಿ ಕಾರ್ತಿಕ್ ಸರ್. ಓಕೆ, ನಿಮಗೆ ಸರ್? ಸೇಮ್ ಅವರೇ. ಏನು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಅಂದ್ರೆ ಇವಾಗ ಒಂದು ಪಾತ್ರ ಮಾಡ್ಬೇಕಂತ ಅಂದ್ರೆ ಇವಾಗ ಫೈಟಿಂಗ್ ಸೀನ್ ಇರುತ್ತೆ, ನಾವೇನಾದ್ರೂ ಆಕ್ಟ್ ಮಾಡ್ಬೇಕಾಗಿರುತ್ತೆ, ಸಿಕ್ಕಾಪಟ್ಟೆ ಡೈಲಾಗ್ಸ್ ಇರ್ತವೆ, ಅದ್ರ ನಾವು ಹೇಳೋದು ತುಂಬಾ ಕಷ್ಟ ಆಗ್ತಿರುತ್ತೆ. ನಾನು ಬಿಟ್ವೀನ್ ಬಂದಲ್ಲ, ಮೇ ಬಿ ನನಗೆ ಒಂದು ಲಾಂಗ್, ನನಗೆ ಮೇ ಬಿ ಅದು 1 page 2 page ಡೈಲಾಗ್ ಇತ್ತು ಫಸ್ಟ್ ಡೇನೆ ನಾನು ಪರ್ಫಾರ್ಮ್ ಮಾಡೋದೇನು. ಎಮೋಷನ್ಸ್ ಎಲ್ಲ ಕೊಡಬೇಕಿತ್ತು. ಸೊ ಅದು ಲೈಕ್ ವಾಟ್ ಎವರ್, ಅವತ್ತೇ ನನ್ನ ಫಸ್ಟ್ ಶಾಟ್ ಇತ್ತು ಪಾರ್ಕಲ್ಲಿ ಅನ್ಸುತ್ತೆ. ಯಾ, ದಟ್ ವಾಸ್ ಮೈ ಓಕೆ ಫಸ್ಟ್ ಡೇನೇ ಇಷ್ಟು ಕೊಟ್ಟಿದ್ದ. ಓಕೆ, ಐ ಪ್ರಿಪೇರ್ಡ್ ಫಾರ್ ದಟ್. ನೆಕ್ಸ್ಟ್ ಸ್ವಲ್ಪ ಅಂದರೆ ಅದು. ಹೌದು. ನಿಮಗೆ ಸರ್ ಏನು ಚಾಲೆಂಜಿಂಗ್ ಆಗಿತ್ತು? ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು, ಯಾಕೆಂದ್ರೆ ಎಲ್ಲ ಜವಾಬ್ದಾರಿಗಳು ತಗೊಂಡಿದ್ವಿ. ಆಸ್ ಎ ಡೈರೆಕ್ಟರ್, ಆಸ್ ಎ ಆಕ್ಟರ್ ಮಾಡಬೇಕಾದ್ರೆ ಎಲ್ಲ ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಟೆಕ್ನಿಷಿಯನ್ಸ್ದಾಗಿರ್ಬೋದು, ಇಡೀ ಟೀಮ್ದಾಗಿರ್ಬೋದು, ಪ್ರತಿದಿನ ಶೂಟ್ ಒಂದೊಂಥರ ಚಾಲೆಂಜಿಂಗ್ ಆಗಿತ್ತು. ಅದು ಇಡೀ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು. ಓಕೆ, ಬೆಸ್ಟ್ ಮೂಮೆಂಟ್ ಸರ್ ನಿಮಗೆ? ಬೆಸ್ಟ್ ಮೂಮೆಂಟ್ ರಿಲೀಸ್ ಆಗ್ತಾ ಇದೆಯಲ್ಲ ಮೇಡಮ್ ಇವಾಗ, ಅದೇ ಬೆಸ್ಟ್ ಮೂಮೆಂಟ್ ನಿಮಗೆ? ಎಸ್, ಡೆಫಿನೆಟ್ಲಿ ನನಗೆ ಅದೊಂದು ಎಕ್ಸೈಟ್ಮೆಂಟ್ ಮತ್ತು ಆ ಸೆಲೆಬ್ರೇಷನಿಗೆ ಕಾಯ್ತಾ ಇದ್ದೀನಿ. ವಾಟ್ ಎವರ್ ರಿಲೀಸ್ ಡೇಟ್ June 19th, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ಎಸ್. ಸರ್, ಚಿತ್ರದ ಮೂಲಕ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದೊಂದು ಅಪ್ಪಟ ಕನ್ನಡ ಸಿನಿಮಾ ಮೇಡಮ್. ನಾನು ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂಥ ಪರಭಾಷೆ ಕಂಟೆಂಟ್ಗಳನ್ನ ನೋಡಿ ಆ ರೀತಿನಲ್ಲಿ ಮಾಡಬೇಕು ನಾವು ಅಂತ ಒಂದು ಸಿಂಗಲ್ ಥಾಟ್ ಕೂಡ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಲ್ಲ. ಪಕ್ಕಾ ಕನ್ನಡದಲ್ಲಿ ನಮ್ಮ ಕನ್ನಡ ಹಳೆ ಹೀರೋಗಳು ಯಾವ್ಯಾವ ಥರ ಸಿನಿಮಾ ಮಾಡ್ತಾ ಇದ್ರಲ್ಲ, ಸೊ ಆ ನಿಟ್ಟಿನಲ್ಲಿ ಮಾಡಿರುವಂಥ ಸಿನಿಮಾ ಇದು. ಅಪ್ಪಟ ಕನ್ನಡ ಸಿನಿಮಾ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡ ಕಲಾಭಿಮಾನಿಗಳು ಯಾರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಎಂಜಾಯ್ ಮಾಡಬೇಕು, ಆ ಒಂದು ಫೀಲಲ್ಲಿ ಇರ್ತಾರೆ, ಅವರೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ದೊಡ್ಡ ಮನುಷ್ಯ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು? ನಾನು ಎಲ್ಲರಿಗೂ ಅದೇ ಹೇಳೋದು, ದೊಡ್ಡ ಮನುಷ್ಯ ಇದು ನಮ್ಮ ಸಿನಿಮಾ ಅಲ್ಲ. ನೀವು ನೋಡಿದಾಗ ನಿಮಗೆ ಅನ್ಸುತ್ತೆ ಇದು ನಮ್ಮದೇ ಸಿನಿಮಾ, ನಮ್ಮ ಲೈಫಲ್ಲೇ ನಡೆಯುವಂಥ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರಿಗೂ ಅದೊಂದು ಹುಮ್ಮಸ್ ಬರುತ್ತೆ, ಇಲ್ಲಾಂದರೆ ಕನೆಕ್ಟ್ ಆಗುತ್ತೆ. ವಾಟ್ ಎವರ್ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ ಇಲ್ಲ ನಮಗೂ ಬದುಕಿದೆ, ನಮಗೂ ಜೀವನ ಇದೆ. ಆ್ಯಂಡ್ ಆ ಎಮೋಷನ್ಸ್ ಆಗಲಿ, ಆ ವ್ಯಾಲ್ಯೂಸ್ ಆಗಲಿ, ಆ ಹ್ಯುಮ್ಯಾನಿಟಿ ಆಗಲಿ, ಪ್ರತಿಯೊಂದು ಆ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಹಾರ್ಟ್ ಟಚಿಂಗ್
ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಚಿತ್ರ ಯಾವಾಗ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಕೃಷ್ಣ ಅಂತ, ದೊಡ್ಡ ಮನ್ಸ ಚಿತ್ರದ ನಾಯಕ ನಟ ನಿರ್ದೇಶಕ. ಇದೇ ಜೂನ್ 19ನೇ ತಾರೀಕು ನಿಮ್ಮ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ ದೊಡ್ಡ ಮನುಷ್ಯ ಇಡೀ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಥಿಯೇಟ್ರಿಗೆ ಬಂದು ದೊಡ್ಡ ಮನುಷ್ಯ ಸಿನಿಮಾ ನೋಡೋದ್ರ ಮುಖಾಂತರ ನಮ್ಮಂಥ ಹೊಸ ಕಲಾವಿದರಿಗೆ, ಹೊಸ ಟೀಮ್ಗೆ ಹಾಗೂ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೂನ್ 19 ಮರಿಬೇಡಿ. ದೊಡ್ಡ ಮನುಷ್ಯ ಎಲ್ಲರೂ ಬಂದು ಹರಿಸಿ ಹಾರೈಸಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಜೂನ್ 19ನೇ ತಾರೀಕು ಥಿಯೇಟರ್ಗಳಿಗೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಿಗೆ ದೊಡ್ಡ ಮನುಷ್ಯ ಸಿನಿಮಾ ಬರ್ತಾ ಇದೆ. ತಪ್ಪದೇ ಮಿಸ್ ಮಾಡದೆ ಹೋಗಿ ಥಿಯೇಟರ್ನಲ್ಲೇ ನೋಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.